ಏನ ಕರಿಮಣಿ ಮಾಡ್ಸೋದು ನಾನಲ್ಲ ಅಂತ ನಾನೇ ಮಾಡ್ಸೋದು. ಇನ್ನೊಂದ್ಸಲಿ ಹಂಗಲ್ಲ ಹೇಳು ಕೊಡ್ತೆ. ಸಡನ್ ಆಗಿ ಬಂದ್ರಲ್ಲ ಏನೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ವಿಡಿಯೋಗಾದ್ರೂ ಪ್ರಿಪೇರ್ ಆಗಿ ಮಾತಾಡ್ಲಕ್ ಕಾನ್ಸೆಪ್ಟ್ ಇರುತ್ತೆ. ಈಗಂದ್ರೆ ಸಡನ್ ಒಂದು ಎಕ್ಸೈಟ್ಮೆಂಟ್. ನಾವು ಒಂದೇ ಒಂದು ಫೋನ್ ಮಾಡಿದ್ವಿ ಇವ್ರಿಗೆ, ಇವ್ರು ಒಪ್ಕೊಂಡು ನೋಡಿ ಆಟೋ ಓಡಿಸ್ಕೊಂಡು ಜೀವನವನ್ನ ಸಾಗಿಸ್ತಾರೆ. ಆದ್ರೆ ಇವತ್ತು ನಾವು ಬರ್ತೀವಿ ಅಂತ ಹೇಳಿ ಎಲ್ಲೂ ಹೋಗೇ ಇಲ್ಲ ಅವ್ರು. ಈಗ ನಿಮ್ ಬ್ರದರ್ ಇನ್ನೊಬ್ರು ಅಲ್ಲಿ ಸೇವೆ ಮಾಡ್ತಾರಲ್ವಾ, ಯಕ್ಷಗಾನದಲ್ಲಿ ಲೈಟಿಂಗ್ ಕೆಲಸ ಎಲ್ಲ ಮಾಡ್ತಾರೆ. ಲೈಟಿಂಗ್ ಕೆಲಸ ಮಾಡ್ತಾರೆ. ಇದು ನಮ್ಮ ಅಣ್ಣನ ಪ್ಲಾನ್ ಇದೆ. ಓಕೆ. ಅವ ಅದನ್ನೆಲ್ಲ ಅಣ್ಣನ ಮಕ್ಕಳೆಲ್ಲ ಮೀನಂದ್ರೆ ತುಂಬಾ ಇಷ್ಟ ಈಗ ಸಹ. ಅವರೆಲ್ಲ ಇದ್ ಮಾಡಿದ್ರು. ಈ ಮೀನ್ ಎಲ್ಲೋ ಬೇರೆ ಎಲ್ಲೋ ಅಕ್ವೇರಿಯಂ ಶಾಪ್ ಅಲ್ಲಿ ಹೋಗಿ ತಂದಿರೋ ಮೀನ್ ಅಲ್ಲ ಇದು. ಇದು ಇಲ್ಲೂ ಹೊಳೆಯಲ್ಲಿ ಕೆರೆಯಲ್ಲಿ ಸಿಕ್ಕಿರುವಂತ ಕಾಣಿ ಮೀನ್ಗಳಲ್ವಾ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣದು ಈ ವಾಟ್ಸ್ಆಪ್ ಸ್ಟೇಟಸ್ ಆಗುವಷ್ಟು ಒಂದು ಸಣ್ಣ ಕಂಟೆಂಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಒರಿಜಿನಾಲಿಟಿ ಯಾರೋ ಇದ್ ಮಾಡಿದ್ದಲ್ಲ, ಲಕ್ಷ ಉದ್ದೇಶ ಅಲ್ಲ ಸರ್. ಯಾವ್ದು ಎಲ್ಲ ಸಿಕ್ಕುತ್ತೋ ಅದನ್ನ ಒಂದು ನೀಟಾಗಿ ಪ್ರೆಸೆಂಟ್ ಮಾಡುವಂತ, ಜಸ್ಟ್ ಸ್ಟೇಟಸ್ ಒಂದು ಕಚಗುಳಿ ಕೊಡುವಂತ ಅದನ್ನ ಮಾಡಿದ್. ಹಾಗೆ ಮತ್ತೆ ನಾಗರಾಜ್ ತಕ್ಕಟ್ಟಿ ನಾಟಕ ಟಿವಿಗೆ ಹೋದ್ನಲ್ಲ, ಅಲ್ಲಿ ಸ್ವಲ್ಪ ಜನರಿಗೆ ಪರಿಚಯ ಆದ. ಪಾಪ ಗಾಡಿ ಹಾಳಾಗಿದೆ, ಏನೋ ಬ್ಯಾಟ್ರಿ ಪ್ರಾಬ್ಲಮ್, ಕ್ಲಚ್ ಪ್ಲೇಟ್ ಏನೋ ಅನ್ಕೊಂಡಿರ್ತಾರೆ. ಬಟ್ ಅಂದ್ರೆ ಆ ದೃಷ್ಟಿಕೋನದಿಂದ ನೋಡ್ತಿರ್ತಾರೆ. ನಾನ್ ಹಾಂಗ್ ನೋಡುದಿಲ್ಲ. ಅಲ್ಲ, ಒಂದು ಬಳ್ಳಿ ತಗೋಕ್ 2 ಗಾಡಿಯ ಅಂದ್ರೆ ಈ ಪಾಯಿಂಟ್ ಆಫ್ ವ್ಯೂ ಕಂಡ್ರೆ ಅದು ಹಾಸ್ಯ ತೆಗೆದು ಅದನ್ನ ತೆಗೆದು ವಿಡಿಯೋ ಮಾಡಿ 4 ಜನರಿಗೆ ಖುಷಿ ಆಯ್ತು. ಅವ್ರು 40 ಜನರಿಗೆ ಕಳ್ಸಿ 4,000 ಹೆಂಗೆ. ಅದು ನಮ್ಮ ಅಪ್ಪಯ್ಯನ ಫೋಟೋ. ಅಂದ್ರೆ ಅಪ್ಪಯ್ಯ ಧರ್ಮಸ್ಥಳ ಮಾಡದಲ್ಲಿ ಇದ್ದಿದ್ರು ಲೈಟಿಂಗ್ ಇದೆಲ್ಲ. ಹೌದಾ? ಕುಂದಾಪುರದವ್ರ ಸಪೋರ್ಟ್ ಇದೆಯಲ್ಲ, ಅದನ್ನ ನಾ ಯಾವತ್ತೂ ಮರೆಯುತ್ತೆ. ಲಾಕ್ಡೌನ್ ಮುಗ್ದ್ರ ಮೇಲೆ ಬಾರ್ ಓಪನ್ ಆಯ್ತು, ಇದು ದೇವಸ್ಥಾನ ಓಪನ್ ಆಯ್ತು. ಈ ಶಾಲೆ ಒಂದೇ ಕಡೆಗೆ ಓಪನ್ ಆಯ್ತು, ಮಕ್ಕಳು ನೋಡುದು. ಈಗ ಅವಾಗ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ, ದೇವಸ್ಥಾನ ಓಪನ್ ಆದ್ರೆ ಹೋಗಿ ಅಡ್ಬೇಡ, ಬಾರ್ ಓಪನ್ ಆದ್ರೆ ಮುಚ್ಚ ಕೊಡಿ, ಶಾಲೆ ಸುದ್ದಿ ನಿಂಬೇಡ ಅಂದ್ರೆ ನನ್ನ ಅಟ್ಸ್ಕೊಂಡು ಓಡುದು. ಎಂತಕ ಬೇಜಾರಾಗಿದೆ? ಹೆಣ್ಕಾಮ್ ಕೊಯ್ನ ಹೆಣ್ಕಾಮ್ ಕೋರ್ ಬೇಜಾರ ಅಂತಕ್ ಮರ. ಹೆಣ್ಣಿನ ಹಬ್ಬಿ ಕಂಡು ತಲೆ ಬಿಸಿ ಆಯ್ತು. ಅಲ್ಲ ಮರ, ಹೆಣ್ಣಿನ ಕಂಡ ತಲೆ ಬಿಸಿ ಆಯ್ಕ, ಹೆಣ್ಣಿನ ಹಬ್ಬಿ ಕಂಡ ಎಂತಕ ತಲೆ ಬಿಸಿ ಹಾಪದ? ಹೆಣ್ಣಿನ ಹಬ್ಬಿ ನನ್ನ ಕ್ಲಾಸ್ಮೇಟ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮತ್ತೆ ಹುಡುಗಿ ನಮ್ಗೆ ಹುಡುಗಿ ಸಿಕ್ಕೋದಿಲ್ಲ, ಕುಡ್ಕನ ಆಕ್ಟ್ರಿ ಮಾಡ ಅಂದ್ರೆ ಅಂತ ನೀವು ಕುಡ್ಕೊಂಡೇ ಇದ್ರಿ ಅಂತ ಕಂಡಿರ್ತಾರಲ್ಲ ಜನ. ಆಲ್ಮೋಸ್ಟ್ ಇವ್ರ ಕಂಡ್ರೆ ಕುಡ್ಕನ್ ಕುಡ್ಕಲ್ಲ ಅಂತಕ್ಕೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿಲ್ಸಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಆಟೋದಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಏನೋ ಒಂದು ಮ್ಯಾಟ್ರ್ ಇದೆ ಅಂತ ಅರ್ಥ. ನಿಮ್ಗೊಬ್ಬ ವ್ಯಕ್ತಿನ ಇವತ್ತು ಪರಿಚಯ ಮಾಡ್ತೀನಿ ನೋಡಿ. ಇಲ್ಲೇ ಇದ್ದಾರೆ ಅವರು ನೋಡಿ. ಯಾರಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅಲ್ಲ? ಇರಿ, ಎಲ್ರಿಗೂ ಗೊತ್ತಾಗಿರ್ಬೋದು. ಕರಾವಳಿ ಭಾಗದಲ್ಲಿ ಪ್ರತಿಯೊಬ್ಬನಿಗೂ ಇವ್ರು ಗೊತ್ತು. ಆದರೆ ಪ್ರಪ್ರಥಮ ಬಾರಿಗೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾವು ಇವರನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ಸೊ ಅವರ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಇವ್ರದ್ದೊಂದು ವಿಡಿಯೋ ನೋಡ್ಕೊಬರೋಣ. ಒಂದು ಸ್ಮಾಲ್ ವಿಡಿಯೋ ಇದೆ, ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಪಕ್ಕಾ ಗೊತ್ತಾಗುತ್ತೆ ನೋಡಿ. ಬಿಲ್ ಕೊಡು, ದುಡ್ಡಿತ್ತಂದ್ರೆ ನಿನ್ನ ಹತ್ರ. ನಾನು ಕೊಡಿಲ್ಲ, ನನ್ನ ಹತ್ರ ಇಲ್ಲ ಮಾರ. ಒಂದು ಕೆಲಸ ಮಾಡು, ತಿಂಡೆ ಕಲ್ಲಿಗೆ ತಂದಲ್ಲಿ ಗಲಾಟೆ ಮಾಡಿ ಬಿಲ್ ಕೊಡ್ದೇವಪ್ಪ. ತಿಂಡೆ ಕಲ್ಲಿಗೆ ತಂದಲ್ಲಿ ಹೋಗಿ ಹೇಳಿ ಬಾ, ಹೋಗ ಕಲ್ಲಿಗೆ ತಂದಲ್ಲಿ ಹೇಳ. ನಿಮ್ಮ ಹೋಟ್ಲಾಗ ಎಂತ ಬರ್ರೆ ತಿಂಡೆ ಕಲ್ಲು, ನಾವೇನು ಕೊಡೋದಿಲ್ಲ. ಎಲ್ಲಿ ಮಾರ ಕಲ್ಲು ಎಲ್ಲ ಅದ ಅದು ಕಾಣಿ. ಒಂದು ಫೋನ್ ರಿಸೀವ್ ಮಾಡಕ್ಕೆ ಆಗುವ ಊರಂಗಿದರಿಗೆಲ್ಲ ಮೆಸೇಜ್ ಮಾಡಕ್ಕೆ. ಯಾರಿಗೆ ಹಡ್ಬಿ ಅಂತ ಭಾಷೆ ಬರ್ದಿದ್ದೇವಲ್ಲ, ಮೊಬೈಲ್ ಇಟ್ಕೊಂಡು ಇದನ್ನೇ ಮಾಡ್ತೇವೆ ಕಮ್ಮನ ಕಾಣ್ತಂದ. ಹಡ್ಬಿ ಅಂದ್ರೆ ಹಡ್ಬಿ ಗೊತ್ತಾಯ್ತಲ್ಲ, ಇದು ಬೇರೆ ಯಾರು ಅಲ್ಲ, ನಮ್ಮ ಪ್ರಸಾದ್ ಅಣ್ಣ ಅವರು. ಎಸ್, ಈಗ ಪ್ರಸಾದ್ ಅಣ್ಣ ನಿಮ್ಮ ಮನೆಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಆಟದಲ್ಲಿ ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗ್ಬೇಕು. ಇವರ ಮನೆಯ ಒಂದು ಹೋಮ್ ಟೂರ್ ಅಂತ ಏನು ಮಾಡ್ತಿದ್ದೀವಲ್ಲ, ನಾವು ಸಿಟಿಲಿ ಮಾಡ್ತೀವಿ, ಈಗ ಹಳ್ಳಿಗೆ ಬಂದು ಇವ್ರ ಮನೆಯನ್ನು ನಾವು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ. ಬನ್ನಿ ನಿಮ್ಮ ಮನೆಗೆ ಹೋಗೋಣ, ಒಂದು ಮನೆಯನ್ನು ತೋರಿಸೋಣ, ನಿಮ್ಮ ಕತೆಗಳನ್ನೆಲ್ಲ ಅಲ್ಲೇ ಕೇಳೋಣ.
ಇದು ನಿಮ್ಮ ಮನೆ. ವಾವ್. ಸೊ ಈಗ ನಾವು ಪ್ರಸಾದ್ ಅವರ ಮನೆಗೆ ಬಂದ್ವಿ. ಕಂಪ್ಲೀಟ್ ನೇಮೇ ಪ್ರಸಾದ್ ಅಲ್ವಾ? ಪ್ರಸಾದ್ ಜೋಗಿ. ಜೋಗಿ, ಪ್ರಸಾದ್ ಜೋಗಿ. ನಿಮ್ ವಿಡಿಯೋದಲ್ಲಿ ಏನೋ ಬರುತ್ತಲ್ಲ ಕೆಳಗಡೆ, ಅಂದ್ರೆ ಪತಂಗ ಫಿಲ್ಮ್ಸ್ ಅಂತ ಬರುತ್ತೆ, ಪತಂಗ ಫಿಲ್ಮ್ಸ್ ಅಂತ ಬರುತ್ತೆ, ಕಲಾಮೃತ ಅಂತ ಬರುತ್ತೆ. ಓಕೆ. ಅಂದ್ರೆ ನೀವು ಒಂದೊಂದು ಟೀಮ್ ಮಾಡ್ಕೊಂಡು ಒಂದಿಷ್ಟು ಜನ ಕೆಲಸ ಮಾಡ್ತಾ ಇರ್ತೀರಾ. ಈಗ ಎಷ್ಟು ಜನ ಇದ್ದೀರಾ ನಿಮ್ಮ ಟೀಮಲ್ಲಿ? ನಮ್ದು ಪತಂಗ ಟೀಮಲ್ಲಿ ಒಂದು 13 ಜನ ಇತ್ತು. ಹಾ. ಮತ್ತೆ ಕಲಾಮೃತದಲ್ಲಿ 4 ಜನ ಇತ್ತು. ಓಕೆ, 4 ಜನ ಇದ್ದೀರಾ. ಮತ್ತೆ ನಾಗರಾಜ ಕಟ್ಟೆ ಅವ್ರದ್ದು ನಾಟಕ ಟೀಮ್ ಇತ್ತು, ಅದರಲ್ಲಿ ಒಂದು 15 ಜನ ಇತ್ತು. ಈಗ ನಿಮ್ಮ ಪಾರ್ಟ್ನರ್ ಒಬ್ರು ಈಗ ಸದ್ಯಕ್ಕೆ ಟಿವಿಲಿ ಶೋ ಮಾಡ್ತಾ ಇದ್ದಾರೆ. ಸೊ ಅವ್ರ ಹೆಸರನ್ನ ನೀವೇ ಹೇಳ್ಬಿಡಿ, ಚೆನ್ನಾಗಿರುತ್ತೆ. ದೀಕ್ಷಾ ಬ್ರಹ್ಮ ಅವರು. ಎಸ್, ದೀಕ್ಷಾ ಬ್ರಹ್ಮ ಅವರವರು ಈಗ ಟಿವಿಲಿ ತುಂಬಾ ಮಿಂಚ್ತಿದ್ದಾರೆ. ಈ ವಾರದ ಒಂದು ಇದ್ರಲ್ಲಿ ಕೂಡ ಅವ್ರಿಗೆ ಒಂದು 10,000 ರೂಪಾಯಿ ಬಹುಮಾನ ಕೂಡ ಬಂದಿದೆ ಅಲ್ಲ? ಓಕೆ. ನೋಡಿ, ಕಲರ್ಸ್ ಕನ್ನಡದ ಗಿಚ್ಚಿ ಗಿಲಿಗಿಲಿಯಲ್ಲಿ ಇವರ ಒಂದು ಪಾರ್ಟ್ನರ್ ಇದ್ರು. ಸೊ ದೀಕ್ಷಾ ಬ್ರಹ್ಮ ಅವರ್ ಅಂತ ಹೇಳಿ ನಿಮ್ಗೆ ಗೊತ್ತಿರಬಹುದು, ನೀವು ನೋಡಿರ್ಬಹುದು. ನೋಡಿಲ್ಲ ಅಂದ್ರೆ ನೀವು ಅವರ ಸೋಷಿಯಲ್ ಮೀಡಿಯಾ ಖಾತೆಯನ್ನು ಕೂಡ ನೋಡ್ಬೋದು. ಟಿವಿಲಿ ಆರಾಮಾಗಿ ಅವ್ರಿಗೆ ಸಿಗ್ತಾರೆ. ಸೊ ಇವ್ರ ಜೊತೆಗೆ ಅವರು ವಿಡಿಯೋ ಇದ್ದಿರುವಂಥದ್ದು. ಅವ್ರದ್ದೊಂದು ರೀಸೆಂಟ್ ಆಗಿ ಒಂದು ವಿಡಿಯೋ ಮತ್ತೆ ಇವರು ಕಾಂಬಿನೇಷನ್ ಮಾಡಿರೋದು ವೈರಲ್ ಆಗ್ಬಿಟ್ಟಿತ್ತು. ಅದು ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂಥದ್ದು. ಹೌದು, ಅದನ್ನು ಕೂಡ ಬೇಕಾದ್ರೆ ಈಗ ಹಾಕಿ ತೋರಿಸ್ತೀನಿ, ಒಮ್ಮೆ ನೋಡ್ಕೊ ಬನ್ನಿ. ಏನ ಕರಿಮಣಿ ಮಾಡ್ಸೋದು ನಾನಲ್ಲ ಅಂತ, ನಾನೇ ಮಾಡ್ಸೋದು. ಇನ್ನೊಂದ್ಸಲಿ ಹಂಗಲ್ಲ ಯಾರು ಕೊಟ್ಟೆ. ವೀಕ್ಷಕರೇ, ಈಗ ಪ್ರಸಾದ್ ಜೋಗಿ ಅವರ ಮನೆಯ ಮುಂಭಾಗದಲ್ಲಿ ಇದೀವಿ. ಇದು ಎಕ್ಸಾಕ್ಟ್ ಎಲ್ಲಿರುವಂತದ್ದು? ಈಗ ಒಂಡ್ಸೆಯಿಂದ ಒಳಗಡೆ ಬಂದೆ ನಾನು. ಒಂಡ್ಸೆಯಿಂದ ಒಂದು 14 ಕಿಲೋಮೀಟರ್ ಆಗತ್ತೆ. ಈ ಪ್ಲೇಸ್ ಹೆಸರು ಮಾಣಿಕೊಳಲು ಅಂತ. ಮಾಣಿಕೊಳಲು. ನೋಡಿ, ಕೊಲ್ಲೂರು ಮಾರ್ಗ ಮಧ್ಯೆ ಬರುತ್ತಿದ್ದು. ಯಾಕಂದ್ರೆ ಒಂಡ್ಸೆನ್ ಸುಮಾರು ಜನರಿಗೆ ಗೊತ್ತಾಗ್ಲಿಕ್ಕಿಲ್ವೇನೋ. ಕೊಲ್ಲೂರು ಮಾರ್ಗ ಮಧ್ಯೆ ಅಂದ್ರೆ ಬೈಂದೂರು ಈ ರೋಡಲ್ಲಿ ಒಳಗಡೆ ಕೊಲ್ಲೂರು ಮಾರ್ಗವಾಗಿ ಬರ್ಬೇಕಾದ್ರೆ ಮಾಣಿಕೋಲು ಅನ್ನುವಂಥ ಒಂದು ಪ್ಲೇಸ್ ಅಲ್ಲಿ ಇವ್ರ ಮನೆ ಇರುವಂತದ್ದು. ಈಗ ನಾನು ಇವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಾವೆಲ್ಲ ಬೇರೆ ಬೇರೆ ಕಡೆ ಓಡಾಡ್ತಿರ್ತೀವಿ, ಬೇರೆ ಬೇರೆ ಕಲಾವಿದರನ್ನ ಮಾತಾಡಿಸ್ತಾ ಇರ್ತೀವಿ. ನನಗೆ ಹಳ್ಳಿ ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಕಲಾವಿದರಿದ್ದಾರೆ, ಅವ್ರನ್ನೆಲ್ಲ ತೋರಿಸ್ಬೇಕು ಅನ್ನುವಂಥ ಆಸೆ. ನಾವು ಒಂದೇ ಒಂದು ಫೋನ್ ಮಾಡಿದ್ವಿ ಇವ್ರಿಗೆ, ಇವ್ರು ಒಪ್ಕೊಂಡು ನೋಡಿ ಆಟೋ ಓಡಿಸ್ಕೊಂಡು ಜೀವನವನ್ನ ಸಾಗಿಸ್ತಾರೆ. ಆದ್ರೆ ಇವತ್ತು ನಾವು ಬರ್ತೀವಿ ಅಂತ ಹೇಳಿ ಎಲ್ಲೂ ಹೋಗೇ ಇಲ್ಲ. ಅವ್ರು ಆಟೋ ಇಲ್ಲೇ ಇದೆ, ನಿಲ್ಸ್ಕೊಂಡಿದ್ದಾರೆ ನಮಗೋಸ್ಕರ. ಈಗ ಮಾತಾಡೋದಕ್ಕೆ ರೆಡಿ ಆಗಿದ್ದಾರೆ. ನೀವು ವಿಡಿಯೋದಲ್ಲಿ ತುಂಬಾ ಮಾತಾಡ್ತೀರಾ, ಇಲ್ಲಿ ಸೈಲೆಂಟ್ ಆಗಿದ್ರೆ ಹೆಂಗೆ ಕತೆ ಅಂತ? ಅಂದ್ರೆ ಸಡನ್ ಆಗಿ ಬಂದ್ರಲ್ಲ, ಏನೊಂದು ಎಕ್ಸೈಟ್ಮೆಂಟ್ ಇರುತ್ತೆ. ವಿಡಿಯೋಗಾದ್ರೂ ಪ್ರಿಪೇರ್ ಆಗಿ ಮಾತಾಡ್ಲಕ್ ಕಾನ್ಸೆಪ್ಟ್ ಇರುತ್ತೆ. ಇದಂದ್ರೆ ಸಡನ್ ಒಂದು ಎಕ್ಸೈಟ್ಮೆಂಟ್, ಮಾತೇ ಬರಲ್ಲ. ಮತ್ತೆ ನನ್ನಂತ ಒಂದು ಸಣ್ಣ ಕಲಾವಿದ್ರ ಬಗ್ಗೆ ಹತ್ರ ನೀವು ಬಂದಿದ್ರಲ್ಲ, ಅದು ನಾನ್ ಹೆಮ್ಮೆ ಪಡುವಂತ. ಇಲ್ಲ, ಆತರ ಏನಿಲ್ಲ. ನಾವಂದ್ರೆ ಒಂದು ವಿಡಿಯೋ ಮಾಡಿ ಅದನ್ನ ವ್ಯೂಸ್ ಎಷ್ಟಾಗ್ತದೆ ಅದನ್ನ ನೋಡೋದೇ ಇಲ್ಲ. ನಮ್ಗೆ ನಮ್ಮ ಉದ್ದೇಶ ಅಂತ ನಗಾಡ್ಸುದು. ಈಗ ಇನ್ನೊಬ್ರು ನಗಾಡ್ರದೇ ನಮ್ ಖುಷಿ ಅಲ್ಲ, ಅದನ್ನ ಬಯಸ್ತಿದ್ದೆ ಬಿಟ್ರೆ ನಾನು. ಅಂದ್ರೆ ಅದೇ ನನ್ನ ಇವತ್ತು ಏನೋ ಒಂದ್ ಸಣ್ಣ ಜನ ನಗ್ತಿದ್ರೆ ಹೊರದಲ್ಲಿ ಗುರ್ತಿಸ್ತಿದ್ರೆ, ಮತ್ತೆ ಕುಂದಾಪುರದವ್ರ ನಗಾಡ್ಸೋದು ಅಷ್ಟು ಸುಲಭ ಅಲ್ವಾ? ಅಂದ್ರೆ ಯಾವ್ದಕ್ಕೂ ನಗಾಡೋದೇ ಇಲ್ಲ. ಮೀನ್ ಅಂದ್ರೆ ಅದನ್ನ ಹಿಡ್ದು ಅದನ್ನ ತಂದು ಫ್ರೈ ಮಾಡಿ ತಿಂದು ಅದ್ರ ಮಂಡೆ ಎಲ್ಲ ತಿಂದು ಮುಳ್ಳಲ್ಲಿ ಕೆರ್ಸ್ಕೊಂಡ್ರೆ ಮೇಲೆ ಇದು ಮೀನ್ ಅಂತ. ಮೀನ್ ನಮ್ದು ಎಲ್ಲರಿಗೂ ಹೇಳೋದಿಲ್ಲ, ಒಪ್ಕೊಂತಿಲ್ಲ. ಕುಂದಾಪುರದವ್ರು. ಇದೀಗ ಒಂದು ಈ ಮನೆ ಯಾವಾಗ ಕಟ್ಟಿದ್ದು? ಇದು 1985. 1985ರಲ್ಲಿ ಕಟ್ಟಿದ್ದು. ಓಕೆ. ಇಲ್ಲೆಲ್ಲ ಕರಾವಳಿ ಭಾಗಕ್ಕೆ ಬಂದ್ರೆ ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಇರುತ್ತೆ. ಅಂದ್ರೆ ಅದಕ್ಕೆ ನಾವು ಪ್ರತಿದಿನ ಪೂಜೆ ಮಾಡ್ತೀವಿ ಅಲ್ವಾ? ಸೊ ಇವ್ರ ಮನೆ ಮುಂದೆನೂ ಒಂದು ತುಳಸಿ ಕಟ್ಟೆ ಇದೆ, ಬಾವಿ ಇದೆ. ಆ ಬಾವಿನ ತೋರ್ಸೋಣ, ಸ್ಪೆಷಲ್ ಆಗಿದೆ ಅದು. ಎಷ್ಟು ಆಳ ಇದೆ ಇದು? 16 ಫೀಟ್ ಇದೆ. 16 ಫೀಟ್ ಇದೆ. ನೋಡಿ, 16 ಫೀಟ್ ಅಂದ್ರೆ ಇದೊಂದು ಫುಲ್ ಕೊನೆವರೆಗೆ ನೀರು ಇರುತ್ತೆ ಇಲ್ಲಿ, ಎಂಡ್ವರೆಗೆ ಇರುತ್ತೆ. ವಾ ನೋಡಿ, ನೀರಂದ್ರೆ ಇದು ನಾವು ಬೆಂಗಳೂರಲ್ಲಿ ತೋರಿಸ್ತೀವಲ್ಲ, pH ಇರಬೇಕು, ಬಾವಿ ನೀರನ್ನು ಕುಡಿಬೇಕು ಅಂತ, ಅದೇ ಬಾವಿ ನೀರು ಇದು. ನೋಡಿ, ಒಂದೊಂದು ಸಣ್ಣ ಹನಿ ಬಂದು ಇಷ್ಟು ನೀರಾಗಿರುತ್ತೆ. ಮಳೆಗಾಲದಲ್ಲಿ ಫುಲ್ ಆಗುತ್ತೆ. ಕೊನೆಯವರೆಗೂ ಕೂಡ ಇದು ನೀರಿರುತ್ತಂತೆ, ಕುಡಿಯೋಕೆಲ್ಲ ಇದೇ ನೀರನ್ನ ನಾವು ಯೂಸ್ ಮಾಡುವಂಥದ್ದು ಕರಾವಳಿಯಲ್ಲಿ. ಓಕೆ, ಮನೆ ಒಳಗಡೆ ಹೋಗೋಣ ಬನ್ನಿ. ಬಹುಶಃ ನನ್ನ ತಲೆಗೆ ಹೊಡೆಯುತ್ತೆ, ನಿಮ್ಮ ತಲೆಗೆ ಹೊಡೆಯಲ್ಲ. ಬ್ರಹ್ಮಲಿಂಗೇಶ್ವರ ಅನುಗ್ರಹ, ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ಅನುಗ್ರಹ. ಮನೆಗೆ ಬ್ರಹ್ಮಲಿಂಗೇಶ್ವರ ಅಂತ ಹೆಸರಿಟ್ಟಿದ್ದಕ್ಕೆ ಏನಾದ್ರು ಕಾರಣ ಉಂಟಾ? ದೇವರು, ನೀವು ನಂಬಿರುವಂತ ದೇವರು. ನಿಮ್ ಬ್ರದರ್ ಇನ್ನೊಬ್ರು ಅಲ್ಲಿ ಸೇವೆ ಮಾಡ್ತಾರಲ್ವಾ? ಯಕ್ಷಗಾನದಲ್ಲಿ ಲೈಟಿಂಗ್ ಕೆಲಸ ಮಾಡ್ತಾರೆ. ಓಕೆ, ಮನೆ ಒಳಗಡೆ ಹೋಗೋಣ ಬನ್ನಿ.
ಖುಷಿ ಆಗೋದು ನನಗೆ ಈ ಥರದ ಮನೆ ನೋಡಿ. ಒಳಗಡೆ ಎಂಟ್ರಿ ಆದ್ರೆ ನೋಡಿ ನೆಲ ಹೆಂಗಿರುತ್ತೆ, ನಮ್ಮ ಹಳೆ ಮನೆ ಎಲ್ಲ ಹಿಂಗೆ ಇರುವಂಥದ್ದಲ್ವಾ. ಇದೊಂಥರ ತಣ್ಣಗಿರುತ್ತಲ್ಲ, ಖಂಡಿತ ಕೂಲ್ ಇರುತ್ತೆ. ವೀಕ್ಷಕರೇ, ಇವ್ರ ಮನೆ ಒಳಗಡೆ ಎಂಟ್ರಿ ಆದರೆ ಇಲ್ಲೊಂದು ಸ್ಪೆಷಲ್ ಆಗಿದೆ ನೋಡಿ. ಇದನ್ನು ನೋಡಿ ಒಂದ್ಸಲ ಹತ್ತಿರದಿಂದ ನೋಡಿ. ನಾವು ಬೆಂಗಳೂರಲ್ಲಿ ಇದ್ರೆ ಇದನ್ನ ಅಕ್ವೇರಿಯಂ ಅಂತೀವಿ. ಒಂದು ಮೀನಿಗೆ 400 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಈ ಥರ ಕೊಟ್ಟು ಮೀನನ್ನು ತಂದು ಹಾಕಿ ಮಾಡ್ತೀವಿ. ಇದೆಲ್ಲ ನಮ್ಮ ಪ್ರಸಾದ್ ಅವರ ಕೈ ಚಳಕ. ಇದು ಪ್ರಸಾದ್ ಅವ್ರು ನೀವು ಹೇಳಿ, ನೀವು ಮುಂದೆ ಬರ್ಬೇಕು, ನೀವೇ ಮಾತಾಡ್ಬೇಕು. ಇವತ್ತು ಅತಿಥಿ ನೀವು, ನಾನಲ್ಲ. ಇದು ನಮ್ಮ ಅಣ್ಣನ ಪ್ಲಾನ್ ಇದೆ. ಓಕೆ. ಅವ ಅದನ್ನೆಲ್ಲ ಅಣ್ಣನ ಮಕ್ಕಳೆಲ್ಲ ಮೀನಂದ್ರೆ ತುಂಬಾ ಇಷ್ಟ ಈಗ ಸರ್, ಅವರೆಲ್ಲ ಇದ್ ಮಾಡಿದ್ರು. ಈ ಮೀನ್ ಎಲ್ಲೋ ಬೇರೆ ಎಲ್ಲೋ ಅಕ್ವೇರಿಯಂ ಶಾಪ್ ಅಲ್ಲಿ ಹೋಗಿ ತಂದಿರೋ ಮೀನ್ ಅಲ್ಲ ಇದು. ಇದು ಇಲ್ಲೂ ಹೊಳೆಯಲ್ಲಿ ಕೆರೆಯಲ್ಲಿ ಸಿಕ್ಕಿರುವಂತ ಕಾಣಿ ಮೀನುಗಳಲ್ವಾ ಇದು? ಕಾಣಿ ಮೀನ್ ಅಂತ ಕರೀತಾನೆ. ಓಕೆ. ಅದೇ ಅಂದ್ರೆ ಕುಂದಾಪುರದ ಮೀನು. ಕುಂದಾಪುರದ ಮೀನು ಎಲ್ಲ ಬೇಕಾದ್ರೆ ಅಡ್ಜಸ್ಟ್ ಆಗ್ತದೆ ಎಲ್ಲ. ಈಗ ಎಂತ ಗೊತ್ತಾ, ಅಕ್ವೇರಿಯಂ ಮೀನ್ ತಂದ್ರೆ ಒಂದ್ 4 ದಿನ 5 ದಿನ ಕೆಲವೊಂದ್ ಮೀನ್ ಇರ್ತವೆ, ಸತ್ತೋಗ್ತವೆ. ಅವ್ ಬೇಕಾಗಿರೋ ಫುಡ್ ಹಾಕಿದ್ರು ಕೂಡ ಸತ್ತೋಗ್ತವೆ. ಈ ಮೀನ್ ಏನ್ ಸಾಯೋದಿಲ್ವಾ ಹಿಂಗ್ ಇಟ್ರೆ? ಇಲ್ಲ ಇಲ್ಲ, ನೀರ್ ಚೇಂಜ್ ಮಾಡ್ತಾ ಇರುತ್ತೆ. ನೀರ್ ಚೇಂಜ್ ಮಾಡ್ತಾ ಇರುತ್ತೆ. ಅವ್ ಫುಡ್ ಏನ್ ಹಾಕ್ತಿರಿ? ಫುಡ್ ಅನ್ನ, ಅದೊಂದು ಫಿಶ್ ಫುಡ್ ಏನೋ ಬರುತ್ತೆ, ಫಿಶ್ ಫುಡ್ ಅದನ್ನ ಹಾಕ್ತಿರಿ. ಓಕೆ. ವಾ ವಾ ವಾ. ಏನ ನೀವ್ ಹೇಳೋ ಪ್ರಕಾರ ಕುಂದಾಪುರದ ಮೀನು ಕೂಡ ಎಲ್ ಬಿಟ್ರು ಬದುಕಂತದ್, ಅದು ಅಷ್ಟು ಚುರುಕಿರುತ್ತೆ, ಅಷ್ಟು ಚುರುಕಿರುತ್ತಂತ ಅರ್ಥ. ಓಕೆ. ಇಲ್ಲೊಂದಿಷ್ಟು ಐಟಮ್ಸ್ಗಳಿದೆ, ಅಂದ್ರೆ ಇದೆಲ್ಲ ಸ್ಮರಣಿಕೆಗಳು. ಬೇರೆ ಬೇರೆ ಕಡೆ ನೀವು ಕೊಟ್ಟಿರೋ ಪ್ರೋಗ್ರಾಮ್ ಇದೆ ಇದು. ಓಕೆ. ಇದು BB ಹೆಗ್ಡೆ ಕಾಲೇಜಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನ ನನ್ನನ್ನು ಗುರುತಿಸಿದ್ದು. ಓಕೆ ಓಕೆ. ಹಾ. ಮತ್ತೆ ಇದು ಒಂದು ಕಾಂಪಿಟೇಷನ್ ಹಾ. JCI ಕುಂದಾಪುರದಲ್ಲಿ ಹಾ. ನಗಿನಗಾರಿ ಅಂತ, ಓಕೆ. ಅದರಲ್ಲಿ 3ನೇ ಪ್ರೈಸ್ ಬಂದಿದ್ದು. ಹಾ ಹಾ. ಇದು ಡಾನ್ ಬೋಸ್ಕೋ ಸ್ಕೂಲಲ್ಲಿ ಒಂದು ಟ್ರಾನ್ಸ್ಲೇಟರ್ಸ್ ಕಾಂಪಿಟೇಷನ್ಗೆ ಹೋದಾಗ ಕೊಟ್ಟು. ಓಕೆ. ಮತ್ತೆ ಇದು ಕುಂದಾಪುರ ಕಲಾವಿದ ಪೇಜಿನವರು. ಹಾ ಹಾ. ಅಂದ್ರೆ ನೀವು ಪ್ರೋಗ್ರಾಮ್ಗಳನ್ನ ಕೊಡ್ತಾ ಇರ್ತೀರಾ? ಡೈಲಿ ಪ್ರೋಗ್ರಾಮ್ ಇರುತ್ತಾ ಹೆಂಗೆ? ಪ್ರೋಗ್ರಾಮ್ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣದು ಹಾ. ಈ ವಾಟ್ಸ್ಆಪ್ ಸ್ಟೇಟಸ್ ಆಗುವಷ್ಟು ಒಂದು ಸಣ್ಣ ಕಂಟೆಂಟ್ ಮಾಡ್ತಾ ಇರ್ತೇನೆ. ಅಂದ್ರೆ ಒರಿಜಿನಾಲಿಟಿ, ಓಕೆ. ಯಾರೋ ಇದ್ ಮಾಡಿದ್ದಲ್ಲ, ನಗ್ಸೋ ಉದ್ದೇಶ ಅಲ್ಲ ಸರ್. ಯಾವ್ದು ಎಲ್ಲ ಸಿಕ್ಕುತ್ತೋ ಅದನ್ನ ಒಂದು ನೀಟಾಗಿ ಪ್ರೆಸೆಂಟ್ ಮಾಡುವಂತ, ಜಸ್ಟ್ ಸ್ಟೇಟಸ್ ಸಿಕ್ಕು ಒಂದು ಕಚಗುಳಿ ಕೊಡುವಂತ, ಕರೆಕ್ಟ್. ಅದನ್ನ ಮಾಡಿದ್ದು. ಹಾಗೆ ಮತ್ತೆ ನಾಗರಾಜ್ ತಕ್ಕಟ್ಟಿ ನಾಟಕ ಟಿವಿಗೆ ಹೋದ್ನಲ್ಲ, ಅಲ್ಲಿ ಸ್ವಲ್ಪ ಜನರಿಗೆ ಪರಿಚಯ ಆದ. ಓಕೆ. ಮತ್ತೆ ಕೆಲವು ಫೇಸ್ಬುಕ್ ಪೇಜ್ಗಳೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ. ಈ ವರ್ಡ್ ಕುಂದಾಪುರ ಪೇಜ್ ಆಗ್ಲಿ, ಅವ್ರು ಪ್ರಮೋದ್ ಅಣ್ಣ ಮತ್ತೆ ನಾಗರಾಜ್ ತೆಕ್ಕಟ್ಟಿ ಅವರು ಮತ್ತೆ ಪತಂಗ ಫಿಲ್ಮ್ಸ್ನವರು. ಹಾ. ನಿಮ್ಗೆ ಈ ಆಟೋ ಓಡಿಸ್ಕೊಂಡು ಕೆಲಸ ಮಾಡ್ಕೊಂಡಿರೋಕಲ್ಲ ಆಗತ್ತೆ ಸರ್, ಅಡ್ಜಸ್ಟ್ ಆಗುತ್ತಾ? ಅಂದ್ರೆ ಟೈಮ್ ಸಿಗುತ್ತಾ? ವಾರದಲ್ಲಿ ಒಂದ್ ದಿವಸ ನಾ ಇದಕ್ಕಂತಾನೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆ. ಅಂದ್ರೆ ಯಾರು ಒಟ್ಟಾದ್ರೆ ಏನೋ ಮಾಡೋಣ ಅಂತ. ಹೌದು ಹೌದು. ಅಂದ್ರೆ ಏನೋ ಹೋದಲ್ಲ, ಅಂದ್ರೆ ಜನ ಹೋದಲ್ಲಿ ಗುರ್ತಿಸ್ತಾ ಇರ್ತಾರೆ. ಇನ್ನು ಏನೋ ಒಂದು ಮಾಡುವ ಸ್ವಲ್ಪ ಡಿಫ್ರೆಂಟ್ ಆಗಿ. ಹೌದು. ಅಂದ್ರೆ ಕಂಟೆಂಟ್ ಸಿಗ್ತಲ್ಲ, ಅದ್ರ ಪಾಯಿಂಟ್ ಆಫ್ ವ್ಯೂ. ಈಗ ಒಂದ್ ಗಾಡಿ ಕಟ್ಕೊಂಡು ಎಳ್ಕೊಂಡು ಹೋಗ್ತಾ ಇರುತ್ತೆ, ಬಳ್ಳಿ ಹಾಕಿ ಹಾಳಾದ ಗಾಡಿ. ಅಲ್ಲಿ ಏನೋ ಎಲ್ಲ ನೋಡ್ತಾರೆ, ಪಾಪ ಗಾಡಿ ಹಾಳಾಗಿದೆ, ಏನೋ ಬ್ಯಾಟ್ರಿ ಪ್ರಾಬ್ಲಮ್, ಕ್ಲಚ್ ಲೈಟ್ ಏನೋ ಅನ್ಕೊಂಡಿರ್ತಾರೆ. ಬಟ್ ಅಂದ್ರೆ ಆ ದೃಷ್ಟಿಕೋನದಿಂದ ನೋಡ್ತಿರ್ತಾರೆ. ನಾನ್ ಹಾಂಗ್ ನೋಡುದಿಲ್ಲ. ಅಲ್ಲ, ಒಂದು ಬಳ್ಳಿ ತಗೋಕ್ 2 ಗಾಡಿಯ, ಅಂದ್ರೆ ಈ ಪಾಯಿಂಟ್ ಆಫ್ ವ್ಯೂ ಇಂದ ಕಂಡ್ರೆ ಅದು ಹಾಸ್ಯ ತೆಗೆದೆ, ಅದನ್ನೇ ತೆಗೆದು ವಿಡಿಯೋ ಮಾಡಿ 4 ಜನರಿಗೆ ಖುಷಿ ಆಯ್ತು. ಅವ್ರು 40 ಜನರಿಗೆ ಕಳ್ಸಿ 4,000 ಹೆಂಗೆ 40,000 4 ಲಕ್ಷ ಹಿಂಗ್ ಹೋಗುತ್ತೆ. ಈಗ ನೀವು ಹೊರಗಡೆ ಹೋದಾಗ ಹೆಂಗಿರುತ್ತೆ ಕ್ರೌಡ್ಗಳೆಲ್ಲ? ಈಗ ನಿಮ್ಮನ್ನ ನೋಡೋಕೆ ಒಂದಿಷ್ಟು ಜನ, ನಿಮ್ಗೊಂದಿಷ್ಟು ಜನ ಫ್ಯಾನ್ಸ್ ಇದಾರೆ. ಈಗ ಅವರೆಲ್ಲ ನಿಮ್ಮನ್ನ ಯಾವ ರೀತಿ ಅಂದ್ರೆ, ನಾನೀಗ ಆಟೋ ಬಾಡಿಗೆ ಹೋದಾಗ ಕುಂದಾಪುರ ಜನ ನೋಡ್ತಾರೆ, ನಗಾಡ್ತಾರೆ. ಅಂದ್ರೆ ಅವ್ರಿಗೆ ನನ್ ಪರಿಚಯ ಇರುತ್ತೆ, ನನ್ಗೆ ಅವ್ರ ಪರಿಚಯ ಇರೋದಿಲ್ಲ. ಸಮಸ್ಯೆ ಯಾವ್ದಂದ್ರೆ, ಇವ್ರು ಮಾತಾಡುದಿಲ್ಲ ಏನೋ, ನನಗೆ ಗೊತ್ತಿಲ್ಲದೆ ನಾನು ಹೇಗೆ ಮಾತಾಡುದು. ಅಂದ್ರೆ ಒಂದ್ ಬದಿಯಲ್ಲಿ ಪ್ಯಾಸೆಂಜರ್ ಬರ್ತಾರೆ, ಅವ್ರಿಗೆ ಅರ್ಜೆಂಟ್ ಇರುತ್ತೆ, ನೋಡಿ ನಗಾಡ್ತೀವಿ. ಅಂದ್ರೆ ಅವ್ರಿಗೇನೋ, ಅಂದ್ರೆ ಕೆಲವರು ಮುಜುಗರದ ಮಾತಾಡುದಿಲ್ಲ. ಅವ್ರು ನಗಾಡಿದಾಗ ನಾವು ಜಸ್ಟ್ ಸ್ಮೈಲ್ ಕೊಟ್ರೆ ನಮ್ಗೆ ನಾವೇನ್ ಕಳ್ಕೊಳ್ತ ನಗಾಡಿ ಬಿಡುದು ಅಷ್ಟೇ. ಚೈಲ್ಡ್ಹುಡ್ ಇಂದ ಹಿಂಗೆ ಇತ್ತ ನಿಮ್ಗೆ? ಅಂದ್ರೆ ನಾನು ಇದು ಪ್ರಾಥಮಿಕ ಇದು ಶಾಲೆಗೆ ಹೋಗುವ ಅಲ್ಲ, ಸಣ್ಣ ಇದು ಸ್ಟೇಜ್ ಶೋ ಎಲ್ಲ ಇತ್ತು. ಅಂದ್ರೆ ವಾರದಲ್ಲಿ ಒಂದಿನ ಮಾತನಾಡಿದವರಿಗೆಲ್ಲ ಪನಿಷ್ಮೆಂಟ್ ಕೊಡ್ತಿದ್ರು. ಕರೆಕ್ಟ್. ಅದರಲ್ಲಿ ನಾವು ಮಾತಾಡ್ತಾನೆ ಇರೋದು, ಪನಿಷ್ಮೆಂಟ್ ನಮ್ ಲೆಕ್ಕದಿಲ್ಲ. ನಾವು ಮಾತಾಡ್ಬೇಕು, ನಗಾಡ್ಬೇಕು. ಅಂದ್ರೆ ಒಂದ್ ಪಾಠ ಮಾಡುವಾಗ ಹಿಂಗ್ ಹರಿದಾಡಿ ನೋಡ್ರೆ ನಮ್, ಅಂದ್ರೆ ಆ ತರ ಎಜುಕೇಶನ್ ಸಿಸ್ಟಮ್ ಹಾಗಿದ್ದಿತ್ತ. ಅಂದ್ರೆ ಏನಾದ್ರು ಒಂದು ಪನಿಷ್ಮೆಂಟ್, ಭಾಷಣ ಹಾಕುದು, ಈ ಏನೋ ವಾರದಲ್ಲಿ ಒಂದಿನ ಯಾವ್ದು ನಾಟಕ ಮಾಡಿ ಮನರಂಜನೆ ಮಾಡೋಕೆ ಆ ತರ ಎಲ್ಲ ಮಾಡ್ತಾ ಇದ್ರು. ಅದ್ರೆಲ್ಲ ನಾನು ಏನ್ ಮಾಡ್ತಿದ್ದೆ, ನಮ್ಗ ಹೇಗೋ ಒಂದು ಪನಿಷ್ಮೆಂಟ್ ಅಂದ್ರೆ ಈ ಮನರಂಜನೆ ಅಲ್ಲ, ಅದು ಹೇಗೂ ಸಣ್ಣ ಮಾಡುದು. ಈಗ ಒಂದು ಗದ್ದೆ ಮಾಡುದು, ಅಲ್ಲಿ ರೈತ ಅಲ್ಲೊಂದು ಕಪ್ಪು ಪುಗ್ಗ ತರುವುದು, 2 ಪುಗ್ಗ ತರುವುದು, ಒಂದು ಗ್ರೀನ್ ಪುಗ್ಗ, ಒಂದು ಕಪ್ಪು ಪುಗ್ಗ. ಅದು ಕಪ್ಪು ಪುಗ್ಗ ಬಾಂಬ್, ಅದು ಹುಟ್ಟುವುದು. ಸ್ವಲ್ಪ ಜಾಗ್ರತೆಯಿಂದಿರಿ, ಗದ್ದೆಯಲ್ಲೆಲ್ಲ ಬೇರೆ ಪ್ರಾಣಿಗಳಿಗೆ ಆ ತರದ್ದೆಲ್ಲ ಒಂದು ಏನೋ ಒಂದು ರಿಯಾಲಿಟಿ. ನಿಮ್ಗೊಂದು ಸ್ಟೇಜ್ ಅನ್ನೋದು ಅವಾಗಿಂದನೂ ಇದೆ, ಸ್ಟೇಜ್ ಹತ್ಬೇಕು. ಅತಿ ಹೆಚ್ಚು ತಂಟೆ ನಾವು ಮಾತಾಡೋದು ಹಾಗೆ. ಚೀಟಿಯಲ್ಲಿ ದಿನ ಹೆಸರು ಇರುತ್ತೆ, ವಾರದಲ್ಲಿ ನಮ್ಗೆ ಒಂದು ಪನಿಷ್ಮೆಂಟ್ ಇರುತ್ತೆ. ಅದನ್ನ ಬೆಳೆಸಿ ಮತ್ತೆ ಈ ಚೌತಿಯಲ್ಲಿ ಈ ಪ್ರೋಗ್ರಾಮ್ ಎಲ್ಲ ಊರ್ ಮನೆಯಲ್ಲ,
ಆ ಟೈಮಲ್ಲಿ ನಾವೇ ಒಂದು 4 ಜನ ಏನೋ ಒಂದು ಕಾಮಿಡಿ ಸ್ಕಿಟ್ ಮಾಡೋದು, ಹಾ ಹಾ ಒಂದು 1/4 ಗಂಟೆದು ಅರ್ಧ ಗಂಟೆದು. ಅದಕ್ಕೆ ಊರವರೆಲ್ಲ ಶಬಾಷಿಗೆ ಕೊಡ್ತಿದ್ರು, ಚಪ್ಪಾಳೆ ಬೀಳ್ತಿದ್ರು. ಅಂದ್ರೆ ಚಪ್ಪಾಳೆಗೋಸ್ಕರ ಅಲ್ಲ, ಏನೋ ಒಂದು ರಂಜಿಸ್ತಿತ್ತು ಅವರನ್ನು. ಹೌದು ಕರೆಕ್ಟ್. ಅದೊಂದು ನಂಗೊಂಥರ ವರ್ಷ ಚೌತಿ ಬಂದಾಗ ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಗಡೆ ಇದ್ದವರು ಇವರೆಲ್ಲ ಬಂದು ಕ್ಲಾಸ್ಮೇಟ್ ಎಲ್ಲ ಸೇರಿ ಅದೊಂದು ಹಾಬಿಯೇ ಹೋಯ್ತು. ಹೋಗಿ ಅದೀಗ ನಾಗರಾಜ್ ತಕ್ಕಟ್ಟವ್ರ ನಾಟಕ ಟೀಮಿಗೆ ಹೋಗುವಷ್ಟೇ ಆಯ್ತು. ಹೋಗಷ್ಟ ಆಯ್ತು. ಈಗ ನಿಮ್ಗೆ ಒಂದು ಹೆಸರನ್ನು ಕೂಡ ತಂದ್ಕೊಟ್ಟು. ಹೌದು. ಎಸ್, ಇಲ್ಲೊಂದಿಷ್ಟು ಫೋಟೋ ಕಾಣಿಸ್ತಿದೆ, ಇದ್ರ ಬಗ್ಗೆ ಹೇಳಿ ಯಾರ್ಯಾರು ಇದು ಅಂತ. ಇದು ನಮ್ಮ ತಂಗಿ ಮದುವೆಯಲ್ಲಿ ತೆಗ್ದಿದ್ದು. ಓಕೆ. ಇವ್ರು ನಮ್ಮ ಅಮ್ಮ, ಹಾ ಇವ್ರು ನಮ್ಮ ಅಪ್ಪಯ್ಯ, ಓಕೆ. ಇವ್ರು ನಮ್ಮ ಅಣ್ಣ ಅತ್ತಿಗೆ, ಮತ್ತೆ ಇದು 2ನೇ ಅಣ್ಣ, ಓಕೆ. ಇದು ನಾನು, ಓಕೆ. ಮತ್ತಿದು ಬಾವ. ಬಾವ, ಹಾ ಹಾ ಹಾ. ಅದು ಅಕ್ಕ. ಹಾ. ಇದು ತಂಗಿ. ತಂಗಿ. ಹಾ ಹಾ. ಓಕೆ. ಇದು 2ನೇ ಅಣ್ಣ, 2ನೇ ಅಣ್ಣ, ಅವರ ಅವ್ರ ವೈಫ್. ಅತ್ತಿಗೆ. ಓಕೆ. ಈಚೆ ಇರೋದು ಇದು ತಂಗಿ ಬಾವ. ಇದು ಹಿರಿಯಣ್ಣ. ಹಿರಿಯಣ್ಣ. ಆಕ್ಚುಲಿ ಇವ್ರು ಇರೋದು ಈಗ ಮಾರಣಕಟ್ಟೆ ಮೇಳದಲ್ಲಿ, ಸಿ ಮೇಳದಲ್ಲಿ ಇದಾರೆ ಇವರು. ಎಲೆಕ್ಟ್ರಿಷಿಯನ್. ಅಲ್ಲಿ ಒಂದು ಹೆಗ್ಡೇರ್ ಫೋಟೋ ಕಾಣಿಸ್ತಿದೆ, ಅದು ನಮ್ಮ ಅಪ್ಪಯ್ಯನ ಫೋಟೋ. ಅಂದ್ರೆ ಅಪ್ಪಯ್ಯ ಧರ್ಮಸ್ಥಳ ಮೇಳದಲ್ಲಿ ಇದ್ದಿದ್ರು, ಲೈಟಿಂಗ್ ಇದೆಲ್ಲ. ಹೌದಾ? ಓ ವಾವ್. ಒಂದು 22 ವರ್ಷ ಸೇವೆ ಮಾಡಿದ್ರಾ? ಮಾಡ್ತಿದ್ರು. ಓಕೆ ಓಕೆ. ಅಂದ್ರೆ ಅವ್ರಿಗೆ ಕಾಲು ಗಂಟು ನೋವು, ಅದಕ್ಕೆ ಸ್ವಲ್ಪ ಈಗ 2-3 ವರ್ಷ ಆಯ್ತು ಮೇಳಕ್ಕೆ ಹೋಗ್ತಾ ಇಲ್ಲ. ಓಕೆ. ಇಲ್ಲೊಂದು ಫೋಟೋ ಇದೆ ನೋಡಿ, ಇದು ತುಂಬಾ ಹಳೇ ಫೋಟೋ ಅಂತ ಅನ್ಸುತ್ತೆ ನಂಗೆ. ಆಣೆಗುಡ್ಡೆ ವಿನಾಯಕ ದೇವರ ಫೋಟೋ ಇದೆ ಅಲ್ವಾ? ಎಷ್ಟು ವರ್ಷ ಆಗಿರ್ಬೋದಕ್ಕೆ? ಅದು ನಾನು ಅಪ್ಪನ ಕಾಲದ್ದು. ಸಣ್ಣದಿಂದ ಇದ್ದಿತ್ತು, ಅದಕ್ಕೆ ಸ್ವಲ್ಪ ಅದರ ಬ್ಯಾಕ್ ಸೈಡ್ ಎಲ್ಲ ಹೋಗಿತ್ತು, ಅದನ್ನ ನಮ್ಮ ಅಣ್ಣ ಎಲ್ಲ ರೆಡಿ ಮಾಡಿದ್ದು. ಓಕೆ ಓಕೆ. ಇದೇನಿದು ಮುಚ್ಚಿಗೆ ಮನೆನಾ ಹಿಂಗೆ? ಇದು ಮುಚ್ಚಿಗೆ ಮನೆ ಅಲ್ಲ ಸರ್, ಆ ಕಾಲದಲ್ಲಿ ಇದೊಂದು ಮಣ್ಣಿನ ಗೋಡೆ. ಅರ್ಧ ಮಾತ್ರ ಕಲ್ಲು, ಮತ್ತೆಲ್ಲ ಮಣ್ಣಿನ. ಅರ್ಧ ಇದು ಮಣ್ಣಿನ ಒಂದು ಗೋಡೆ ಇರುವಂತಹ ಒಂದು ಮನೆ ಇದು. ಯಾಕಂದ್ರೆ ಇಲ್ಲಿ ಅರ್ಧ ಕಲ್ಲು ಕಟ್ಟಿ ಆಮೇಲೆ ಮಣ್ಣನ್ನು ಕಟ್ಟಿದ್ರಲ್ಲ, ಅಲ್ಲೊಂದು ರೂಮು ಇಲ್ಲೊಂದು ರೂಮ್ ಇದೆ. ಅಂದ್ರೆ ಹೌದು, ಆ ಕಡೆ ಒಂದು ಅಡುಗೆ ಮನೆ. ಆ ಕಡೆ ಇದೆ. ಅಡುಗೆ ಮನೆಗೆ ಹೋಗೋಣ. ನನಗೆ ಒಂಥರ ಖುಷಿ ಇದು, ಯಾಕಂದ್ರೆ ನಾವು ನೋಡಬೇಕು, ನಾವೀಗ ಸಿಟಿಲಿ ಮನೆ ನೋಡ್ತೀವಿ, ಹಳ್ಳಿಲಿ ಮನೆ ಹೆಂಗಿರುತ್ತೆ ಅನ್ನೋದು ತೋರಿಸ್ಬೇಕು ಅಂತ. ನೋಡಿ, ಇದನ್ನ ಫಸ್ಟ್ ತೋರಿಸಿ. ಇಲ್ಲಿ ಕಲ್ಲಿದೆ, ಕಡಿಯುವ ಕಲ್ಲಿದು. ಇದರಲ್ಲೇ ಕಡಿದು ಸಾರು ಮಾಡ್ತಿದ್ರು, ಬೇರೆ ಬೇರೆ ಏನೇನೋ ಹಲಸಿನ ಕಡುಬು ಇದೆಲ್ಲ ಮಾಡ್ತಿದ್ರು. ಇದ್ರಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ರುಚಿ ಮತ್ತೆ ಹೆಲ್ದಿ ಕೂಡ ಅಲ್ವಾ? ಎಸ್. ಸೊ ಅಡುಗೆ ಮನೆ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿದೆ ನೋಡಿ. ಅದಕ್ಕೆ ಹೇಳೋದು ಹಳ್ಳಿಗಳಲ್ಲಿ ಬರ್ಬೇಕು, ನಾವು ಇರ್ಬೇಕು ಒಂದೊಂದ್ಸಲ ಅಂತ. ಈಗ ನೀವು ಕುಡ್ಕನ್ ಪಾರ್ಟ್ ಎಲ್ಲ ಮಾಡ್ತಿರಲ್ಲ, ಈ ಕುಡ್ಕನ್ ಪಾರ್ಟ್ ಎಲ್ಲ ಬಂದಾಗ ಈಗ ನೀವೆಲ್ಲರೂ ಹೋದ್ರೆ ಕುಡ್ಕೊಂಡೆ ಬಂದೇನೋ ಮಾರ ಇವ ಕಮ್ ಲೆವೆಲ್ ರೀಚ್ ಆಗತ್ತಂತ ಗೊತ್ತು ನಂಗೆ. ನೋಡ್ರೆ ಸೇಮ್ ಕುಡ್ಕೊತಾರ. ಆತರ ಎಂತರ ಅನುಭವ ಆಗಿತ್ತ ನಿಮ್ಗೆ? ಆತರ ನಾನು ಇಲ್ಲಿ ಆಟೋ ಎಲ್ಲ ಕೆಲವರು ಬೆಂಗಳೂರಿಂದೆಲ್ಲ ಬಂದಿರ್ತಾರಲ್ಲ, ಅವ್ರನ್ನ ಬಿಡುಕ ಅವ್ರ ಮನೆಯವರೆಲ್ಲ ಕೆಲವ್ರು ಬಂದಿರ್ತಾರೆ, ಅಷ್ಟೆಲ್ಲ ಬಂದಿರ್ತಾರೆ ಕೆಲವರು. ಆ ಟೈಮಲ್ಲಿ ಕೆಲವರು ಬಾರಿಗೆಲ್ಲ ಹೋತ್ರಲ್ಲ, ಅವ್ರು ಹೋಗುವಾಗ ಹೇಳುದು ನಿಮ್ಗೆಂತ ಹಿಡ್ಕೊ ಬರ್ಕ ಅಂದ್ರೆ ಆ ಮಟ್ಟಿ ರಿಜಿಸ್ಟರ್ ಆಗಿರ್ತದೆ. ಆವಾಗ ನಮ್ಗೊಂಥರ ಬೇಜಾರಾಯ್ತು, ನಾ ಈ ಕ್ಯಾರೆಕ್ಟರ್ ಮಾಡಿಯೋ, ನಾನು ಕುಡ್ಕನಲ್ದೆ ಈ ಕ್ಯಾರೆಕ್ಟರ್ ಕುಡ್ಕ ಮಾಡಿಯೋ, ನಾವು ಕುಡ್ಕಾಯಿ ಬಿಡ್ತಲ್ಲ ಸಮಾಜದಲ್ಲ. ಹೌದು. ಮತ್ತೆ ಮತ್ತೊಂದು ಸಮಸ್ಯೆ, ನೀವು ಕುಡಿತಿಲ್ಲ ಆಕ್ಚುಲಿ? ಇಲ್ಲ, ಅದ್ರ ಬಾಟ್ಲಿ ಮುಚ್ಚುಳಿ ತೆಗೆದ್ರೆ ನಾವು ತಲೆ ತಿರುಗುತ್ತೆ. ಓಕೆ, ಬಾಟ್ಲಿ ಮುಚ್ಚುಳಿ ತೆಗೆದ್ರೆ ತಲೆ ತಿರುಗುತ್ತಾ? ಓಕೆ. ನಮ್ ನಾಗರಾಜ್ ಅಣ್ಣ ಕಾಮಿಡಿಯಲ್ಲೆಲ್ಲ ಕೆಲವು ಹೇಳ್ತಿರ್ತಾರೆ, ನಿಮ್ಗೆ ಆ ಬಾಟ್ಲಿ ವಾಸನೆ ಸಾಕಂದ್ರೆ. ಹೌದು. ಏನೋ ಇನ್ನೊಂದೇನೋ ಮ್ಯಾಟ್ರ್ ಹೇಳಿದ್ರಿ. ಮತ್ತೆ ಹುಡುಗಿ, ನಮ್ಗೆ ಹುಡುಗಿ ಸಿಕ್ಕುದಿಲ್ಲ, ಕುಡ್ಕನ್ ಆಕ್ಟರ್ ಮಾಡ ಅಂದ್ರೆ ಅಂತ ನೀವು ಕುಡ್ಕೊಂಡೇ ಇದ್ರಿ ಅಂತ ಕಂಡಿರ್ತಾರಲ್ಲ ಜನ. ಆಲ್ಮೋಸ್ಟ್ ಇವ್ರ ಕಂಡ್ರೆ ಕುಡ್ಕನ್ ಕುಡ್ಕಲ್ಲ ಎಂತಕ್ಕೆ ಕಾಮಕುಸಪುರ ಇದ್ದಲ್ಲ, ಮತ್ತೆ ಅವನ ಆಕ್ಟಿಂಗ್ ಸೇಮ್ ಕುಡ್ಕ ಕಂಡೆಗೆ ಆಯ್ತು. ಹಂಗೆ ಕಡೆ ಕೆಲವು ಬದಿಗೆ ನಾವೊಂದ್ 2 ಕಡೆ ಹುಡುಗಿ ಕಡೆ ಎಲ್ಲ ಕೇಂಪ್ ಹೋಯ್ತು ಇವನಿಗೆ ಅಡ್ಡಿಲ್ಲ, ನೆಕ್ಸ್ಟ್ ಹೇಳುತ್ತೆ ಕೆಲವ್ರ ಹತ್ರ ಹೇಳುದು ಒಳ್ಳೆ ಇದ್ದಕ್ಕಂತ. ಈಗ ನೀ ಕಂಡ್ರೆ ಕುಡ್ತು ಕಂಡೆಗೆ ಇತ್ತು, ಆ ಗಂಡಿಗೆ ನೀನ್ ಕೊಡುದು ಇಲ್ಲ. ಕಡೆಗೆ ಸುದ್ದಿ ಇಲ್ಲ, ಸುದ್ದಿ ಇಲ್ಲ, ಸ್ವಲ್ಪದೇ ಕಂಡಿಲ್ಲ. ಎಲ್ಲ ವಿಡಿಯೋ ನೋಡಿ ಹೇಳುದು ಹುಡ್ಕನ್ ಕ್ಯಾರೆಕ್ಟರ್ ಕುಡಿತ್ ನೀನು ಹಾಗೆ ಕೇಳ್ತಾರೆ. ಅವ್ರು ಯೋಚನೆ ಮಾಡುದಿಲ್ಲ ಇವ ಸುಮ್ನೆ ನಗಿಸ್ಲಿಕ್ಕೋಸ್ಕರ ಮಾಡಿದಂತ. ಕೆಲವ್ರ ಮೆಂಟಾಲಿಟಿ ಹಾಗೇನ. ನೀವು ಅದಕ್ಕೆ ಒಂದ್ಸಲ ಹೇಳಿದ್ರಂತಲ್ಲ, ಇನ್ನ ಕ್ಯಾರೆಕ್ಟರ್ ಮಾಡಬೇಡಿ ಅಂತ. ಹೌದಾ? ನಾನು ಹೇಳಿದೆ ಅವನಿಗೆ ತುಂಬಾ ಸಲ, ತುಂಬಾ ಜನ. ನಾನೀಗ ಸುಮಾರು ಬದಿ ನನ್ನ ರಿಲೇಷನ್ ಅಲ್ಲೇ ಕೇಳಿದೆ, ಅದಕ್ಕೆ ಅವನಾ ಅವ ಕುಡಿದ್ನೇನು ಅಂದ್ರೆ ವಿಡಿಯೋ ನೋಡಿ. ಅದಕ್ಕೆ ನಾನು ಇವನಿಗೆ ಹೇಳಿದೆ ಸ್ವಲ್ಪ ಡೀಸೆಂಟ್ ಆಗಿರೋದು ಮಾಡ, ಆತರ ಎಲ್ಲ ಮಾಡ್ಬೇಡ, ಕೊಡುದಿಲ್ಲ. ನಾವ್ ಕುಡ್ಕನ್ ಕ್ಯಾರೆಕ್ಟರ್ ಮಾಡುದು ಅದು ನಾವು ನಮ್ಗೆ ಅವಮಾನ ಮಾಡ್ಕೊಂಡ್ ಮಾಡೋದಲ್ಲ. ಈಗ ರೋಡೆಲ್ಲ ಆ ಬಾಟ್ಲಿ ಹಿಡ್ಕೊಂಡು ಆ ಪಂಜಿ ಎಳ್ಕೊಂಡು ಹೋಗ್ದು ಅದೆಲ್ಲ ಕಾಂಬರಿಗೆ ಅಂತ ಹಬ್ಬ ಇಷ್ಟ ಜನರ ಮುಂದೆ ನಾವು ಹೈಕಲ್ಲ ಅಂದೇಳಿ. ಆ ಕಾಸ್ಟ್ಯೂಮ್ ಹಾಕ್ರ ಮೇಲೆ ನಾವು ಕುಡ್ಕನೆ ಹೈಕಲ್ಲ ಅಂದ್ರೆ ನಾವು ಅಷ್ಟು ಶ್ರದ್ಧೆ ತೋರಿಸೋದ್ರಿಂದಾನೇ ನಂಗೆ ಇವತ್ತು ಜನ
ಅಂದ್ರೆ ನಮ್ಮ ಉದ್ದೇಶ ನಾವು ನಗೆಡ್ಸೋದು ಅಷ್ಟೇ. ನೆಗೆಟ್ಸ್ ಅದು ಎಂತದೇ ಆಗಲಿ, ಅದು ಒಂದ್ ಕಡೆಗೆ ನಾವು ಪಂಜಿ ಹಾಕೋರದೆ ಅಂತ ಬಟ್ ಈ ಮಟ್ಟಿಗೆ ನಂಗೆ ಪರಿಣಾಮ ಬೀರುತ್ತಾನ. ಅಡ್ಡ ಪರಿಣಾಮ. ಹೌದು, ಅಡ್ಡ ಪರಿಣಾಮ. ನೋಡಿ ಈಗ ಅದೇ ಹೇಳ್ತಾರಲ್ಲ, ಒಳ್ಳೆ ಮನ್ಸ್ ಬೇಕಷ್ಟೇ, ಬೇರೆ ಏನೂ ಅಲ್ಲ ಅದು. ಆಕ್ಚುಲಿ ಒಳ್ಳೆ ಮನ್ಸಿದ್ರೆ ಅವರು ಮದುವೆ ಆದ್ರೆ ಆ ಹುಡುಗಿನೂ ತುಂಬಾ ಚೆನ್ನಾಗಿರ್ತಾರೆ. ನೋಡಿ ಈ ತರದವ್ರು ಸಿಗೋದು ಪುಣ್ಯ ಅಂತ ನನ್ಗನ್ಸುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಜನಗಳು. ಸೊ ಅರ್ಥ ಮಾಡ್ಕೊಂಡು ಏನಾದ್ರು ಮುಂದೆ ಬಂದ್ರೆ ನಿಜವಾಗ್ಲೂ ಅವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಈಗ ಏನ್ ಕಮ್ಮಿ ಆಗಿರುತ್ತೆ? ಏನು ಕಮ್ಮಿ ಇಲ್ಲ, ಹೆಸರಿರುತ್ತೆ ಅವ್ರಿಗೆ, ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ಹೋಗುವಂಥ ಕೆಪಾಸಿಟಿ ಅವ್ರಿಗಿದೆ. ಎಲ್ಲೋ ಒಂದ್ ಕಡೆ ಅದೇ ದೊಡ್ಡ ಸ್ಥಿತಿಗಳೆಲ್ಲ ಕೆಲವರಿಗೆ ಅದು ಆಗಲ್ಲ. ಸೊ ಅಂಥವ್ರೆಲ್ರಿಗೂ ನಂದೊಂದು ದೊಡ್ಡ ಧಿಕ್ಕಾರ ಇದೆ. ಅದು ಯಾರೇ ಆಗಿರಲಿ, ಏನೇ ಈ ವಿಡಿಯೋ ನೋಡಿ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನಂತೂ ಅಂಥವ್ರಿಗೆ ಧಿಕ್ಕಾರ ಕೂಗ್ತೀನಿ. ಸೊ ಇನ್ನಾದರೂ ನಮ್ಮ ಪ್ರಸಾದ್ ಅವರ ಒಂದು ಮದುವೆ ಆಗಲಿ ಅಂತ ನಾನು ಅಂದ್ಕೊತೀನಿ. ಯಾರಾದರೂ ಈ ವಿಡಿಯೋ ನೋಡಿದವರು ಮುಂದೆ ಬಂದು ಪ್ರಸಾದ್ ಅವ್ರ ಮದುವೆ ಆಗ್ತೀನಿ ಅಂತ ಫೋನ್ ಮಾಡಿದ್ರೆ ನಾನಂತೂ ಮದುವೆ ಬರ್ತೀನಪ್ಪ. ಫಸ್ಟ್ ಒಂದಿನ ಮುಂಚೆ ನಾನು ರಾಮ್ ಇಬ್ರು ಇರ್ತೀವಿ ಇಲ್ಲಿ. ಓಕೆನಾ? ಒಳ್ಳೇದಾಗುತ್ತೆ, ಗ್ಯಾರಂಟಿ ಒಳ್ಳೇದಾಗುತ್ತೆ. ಸೊ ಈಗ ನೀವೆಲ್ಲ ಕಡೆನೂ ಸ್ಟೇಜ್ಗಳಿಗೆ ಹೋಗ್ತೀರಾ, ಶಾಲೆಗಳ ಫಂಕ್ಷನಿಗೆ ಹೋಗ್ತೀರಾ, ಎಲ್ಲ ಕಡೆ ನಾನು ನೋಡ್ತಾ ಇರ್ತಿದ್ದೆ. ಸೊ ಹೆಂಗೆ ಪ್ರಸಾದ್ ಅವ್ರು ಹೆಂಗೆ ಅಂತ ಗೊತ್ತಾಗಿಲ್ಲ. ಹೆಂಗೆ ಬದುಕೋದು? ಹಿಂಗೆ ಬದುಕೋದಾ? ಇಷ್ಟ ಸಿಂಪಲ್ ಆಗಿ? ಹೀಗೆ ಸರ್, ನಾವು ನೇರ ಕನ್ನಡಿ ತರ ಇರ್ಬೇಕು, ಅದೇ ನನ್ನ ನಿಲುವು. ಅಂದ್ರೆ ನಗುನ್ ಸ್ಪ್ರೆಡ್ ಮಾಡ್ಬೇಕು, ಅದರಿಂದ ಪ್ರತಿಫಲ ಅಪೇಕ್ಷೆ ಬೇಡ ನಂಗೆ. 4 ಜನ ಖುಷಿ ಇದ್ರೆ ಅವ್ರು ಒಂದ್ ಕ್ಷಣ ಟೆನ್ಷನ್ ಮಾಡ್ತಾರೆ, ನನ್ಗದ್ ಸಾಕು, ನಾನ್ ಮಾಡಿದ್ಕು ಒಂದು ಸಾರ್ಥಕ. ಮತ್ತೆ ನಮ್ಮ ಜೀವನ ಬೇರೆ ತರನೇ ಇದೆ ಸರ್. ಅಂದ್ರೆ ಆಟ ಓಡಿಸ್ಕೊಳ್ಳೋದು ಅಂದ್ರೆ ನಮ್ ಸ್ಟ್ಯಾಂಡ್ ಅಲ್ಲಿ ಒಂದು 10 ಜನ ಇದ್ದೀವಿ ನಾವು, ಅಲ್ಲೇ ಒಂದು ಫ್ಯಾಮಿಲಿ ಇದಾಗಿ, ಅಂದ್ರೆ ಅಲ್ಲೇ ಒಂದ್ ಏನೋ ಒಂದು ಖುಷಿ ಕಾಣ್ತೇವೆ. ಸ್ಟ್ಯಾಂಡ್ ಅಲ್ಲೂ ಇರ್ತೀರಾ? ಹೌದು, ನಾವು ಜಾಸ್ತಿ ಇರೋದೇ ಸ್ಟ್ಯಾಂಡ್ ಅಲ್ಲಿ. ಈಗ ವಿಡಿಯೋ ಬಂದ್ಮೇಲೆ ಓಡಾಡೋದು ಕಮ್ಮಿ ಆಯ್ತಾ ಇಲ್ಲ? ಕಮ್ಮಿ ಹಾಗೆ ಅಂತ ಇಲ್ಲ ಸರ್, ಜಾಸ್ತಿನೇ ಆಯ್ತು. ಅಂದ್ರೆ ಜನ ಹೋದಲ್ಲೆಲ್ಲ ಹೇಳ್ತಾರಲ್ಲ, ನಿಮ್ದು ನಂಬರ್ ಕೊಡಿ ಮಾರ್ರೆ, ಅಂದ್ರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು. ಒಂದು ವಿಡಿಯೋ ಮಾಡಿದಾಗ ಜನ ಹೇಳ್ತಾರೆ. ಅಂದ್ರೆ ಈಗ ನಾವು ಲಾಸ್ಟ್ ಟೈಮ್ ಒಂದು ದೀಕ್ಷಾ ಬ್ರಹ್ಮ ಅವ್ರು ನಾವು ಸೇರಿ ಒಂದು ಇದು ಕುಂದಾಪುರ ಶೈಲಿಯಲ್ಲಿ, ಅದು ಅಯ್ಯಯ್ಯೋ ನಗ್ತವಳು ಒಂದು ಸಾಂಗಿಗೆ ಅವ್ಳು ಜಸ್ಟ್ ನಡ್ಕೊಂಡು ಹೋಗುದು. ಅಂದ್ರೆ ಕುಂದಾಪುರ ವರ್ಷನ್ ಹಾಳೆ ಮಂಡೆ ಹಾಕುದು, ನೆಗ್ಗಿರೋ ಇದು ತೋರಿಸೋದು ಕೊಡ್ಪಾನ, ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ಹಾಕ್ತು. ಅದು ತುಂಬಾ ವೈರಲ್ ಆಯ್ತು. ಬಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಲವೆಲ್ಲ ಆ ಸ್ಟೀಲ್ ಪಾತ್ರದಲ್ಲಿ, ಅಂದ್ರೆ ಕಮೆಂಟ್ಸ್, ಅದು ಸ್ಟೀಲ್ ಪಾತ್ರದಲ್ಲಿ ಮಸಿ ಇಲ್ಲ, ನೀವು ನಡ್ಕೊಂಡು ಹೋದ ರೀತಿ ಸರಿ ಇಲ್ಲ, ಅದೆಲ್ಲ ಅಂದ್ರೆ ನಮ್ಮನ್ನ ಇದ್ ಮಾಡ್ತಾ ಇದ್ರ, ಅಂದ್ರೆ ಎಚ್ಚರಿಸ್ತಾ ಇದ್ರು. ಅದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸರಿ ಮಾಡ್ಕೊಳ್ಳೋದು. ಅಂದ್ರೆ ನನ್ನ ವಿಡಿಯೋದ ಬಗ್ಗೆ ಇಷ್ಟು ಇದ್ ಮಾಡಿದ್ರಲ್ಲ, ಅದ್ ನಂಗೆ ಶೈನ್ ಆತವಾಯ್ತು. ಅಂದ್ರೆ ಕೆತ್ತಿದ್ರು ಅದನ್ನ, ಒಂಚೂರು ತಪ್ಪಾಯ್ತು, ಅದನ್ನ ಕುಂದಾಪುರದಲ್ಲಿ ಅಂದ್ರೆ ಹಾಗೆ ಅಲ್ಲ, ಅದನ್ನ ಅಷ್ಟು ಸುಲಭ ಒಪ್ಕೊಳ್ತಿಲ್ಲ. ಅಂದ್ರೆ ಅದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಒಂಚೂರು ಸರಿ ನೋಡಿ ಮಾಡ್ಕೊಂಬ, ಅಂದ್ರೆ ಆತರ. ಹಾಗಾಗಿ ನನ್ನ ವಿಡಿಯೋಕ್ಕೆ ಕುಂದಾಪುರದವ್ರ ಸಪೋರ್ಟ್ ಇದೆಯಲ್ಲ, ಅದನ್ನ ನಾ ಯಾವತ್ತೂ ಮರೆಯುದು. ಎಸ್ ಖಂಡಿತ. ಕೇವಲ ಈಗ ಕುಂದಾಪುರ ಅಷ್ಟೇ ಅಲ್ಲ, ಈಗ ರಾಜ್ಯದ ನಾನಾ ಭಾಗಗಳಿಂದ ನಿಮ್ಗೆ ಅಭಿಮಾನಿಗಳಿದ್ದಾರೆ. ಈಗ ಇವ್ರ ಅಣ್ಣನ ಪರಿಚಯ ಮಾಡೋಣ, ಅಣ್ಣ ಅತ್ತಿಗೆನ. ಬನ್ನಿ ಸರ್, ನೀವು ಒಂದು ಹೇಳ್ಬಿಡಿ ನಿಮ್ಮ ತಮ್ಮ ಅವ್ರ ಬಗ್ಗೆ. ಈಗ ಇಷ್ಟೊಂದು ಹೆಸರು ಮಾಡಿದ್ದಾರೆ. ಅತ್ತಿಗೆ ಅಮ್ಮ ಬನ್ನಿ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗತ್ತಾ? ನೋಡಿ, ಇವರು ಅಣ್ಣ ಮಾರಣಕಟ್ಟೆ ಸಿಹಿ ಮೇಳದಲ್ಲಿ ಲೈಟಿಂಗ್ ಅಲ್ಲ ನಿಮ್ದು, ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗ ಇವ್ರ ತಮ್ಮ ಅವರಿಗೆ ಸಿಕ್ಕಾಪಟ್ಟೆ ನೇಮ್ ಇದೆ. ಆಮೇಲೆ ತುಂಬಾ ಜನ ಅವರಿಗೋಸ್ಕರ ಒಂದಿಷ್ಟು ಜನ ಫ್ಯಾನ್ಸ್ ಇದಾರೆ. ಈಗ ಎಲ್ಲಿ ಹೋದ್ರು ಅವ್ರನ್ನ ಮಾತಾಡಿಸ್ತಾರೆ. ಈಗ ನಾವು ಮಾರಣಕಟ್ಟೆ ಹಬ್ಬದಲ್ಲಿ ಸಿಕ್ಕಿದ್ವಿ, ಅಲ್ಲೂ ಬಂದು ಒಂದಿಷ್ಟು ಜನ ಮಾತಾಡ್ತಿರೋದನ್ನ ನಾನು ಗಮನಿಸ್ತಾ ಇದ್ದೆ. ಆಟದಲ್ಲೂ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ. ಹೌದಾ? ಓಕೆ. ಏನಂತಾರೆ ಹೊರಗಡೆ ಹೋದಾಗ? ಹೇಳ್ತಾ ಇದ್ರಲ್ಲ, ನಾವು ಒಂದು ಫ್ಯಾನ್. ಹೌದಾ? ನೀವು ಅವ್ರ ಫ್ಯಾನಾ? ಅವ್ರು ಹೇಳೋದು. ಓಕೆ. ಕಲಾವಿದ್ರು ಹೇಳ್ತಾರೆ. ಓಕೆ. ಸ್ಟಾರ್ಟಿಂಗ್ ಎಲ್ಲ ವಿಡಿಯೋ ಮಾಡುವಾಗ ಏನ್ ಅನಿಸ್ತಿತ್ತು? ಏನೋ ಮಾಡ್ತಿದ್ದಾರೆ ಅಂತ ಅನಿಸ್ತಿರುತ್ತೆ. ಸ್ಟಾರ್ಟಿಂಗ್ ಸರ್ ವಿಡಿಯೋ ಮಾಡ್ಲಿಕ್ಕೆ ಒಂದು ಇದಂದ್ರೆ ನಂಗೆ ಟಿಕ್ಟಾಕ್ ಎಲ್ಲ ಬ್ಯಾನ್ ಆಗಿದ್ದು ನಂಗೆ ಪ್ಲಸ್. ಹೌದಾ? ಅಂದ್ರೆ ಟಿಕ್ಟಾಕ್ ಅಂದ್ರೆ ಅದ್ರಲ್ಲಿ ಇರೋದು ಮ್ಯೂಸಿಕ್ಗೆಲ್ಲ ಮಾಡ್ತಾ ಇದ್ರು, ನಂಗೆ ಅದು ಇಷ್ಟ ಆಗ್ತಾ ಇಲ್ಲ. ನಾನೆಂತ ಮಾಡ್ತಿದ್ದೆ, ಅದನ್ನೇ ನಾವು ಕುಂದಾಪುರ ಕನ್ನಡದಲ್ಲಿ ಬರ್ದು ಕಂಟೆಂಟ್ ಯಾಕೆ ಮಾಡಬಾರ್ದು. ಈ ಲಾಕ್ ಡೌನ್ ಬಿತ್ತಲ್ಲ, ಆ ಟೈಮಲ್ಲಿ ಅದನ್ನ ಸಣ್ಣ ಸಣ್ಣ ಸ್ಟೇಟಸ್ಗೆ ಡೈಲಿ ಒಂದೊಂದು ಸರ್, ಇವತ್ತೊಂದು ನಾಳೆ ಒಂದು, ಇವತ್ತೊಂದು ಆಯ್ತು ಆ ವಿಡಿಯೋ ಮರ್ತು ಬಿಡ್ತು ನಾವು, ನಾಳೆಗೆ ಏನು ಆತರ. ಆ ಲಾಕ್ ಡೌನ್ ಟೈಮಲ್ಲಿ ಅದು ಸೋಷಿಯಲ್ ಮೀಡಿಯಾ ಅಷ್ಟೇ ಆಕ್ಟಿವ್ ಇದ್ದಿತ್ತು. ಆಗಳಿಗೆ ಅಂದ್ರೆ ಜನ ಅದನ್ನೆಲ್ಲ ಇದು ಯಾವ್ದು ಇವತ್ತೆಂತ ಬತ್ತು, ನಾಳೆ ಅಂತ ಬತ್ತು. ನಾನು 11 ಗಂಟೆ ತನಕ ಆಟೋ ಬಾಡಿಗೆ ಇದ್ದಿತ್ತು, 11 ಗಂಟೆವರೆಗೆ ಮಾತ್ರ ಅಲ್ಲ. ಆ ಟೈಮಲ್ಲೇ ಕೇಳುವುದು ಮಧ್ಯೆ ಬಂದು, ಇವತ್ತು ಯಾವ್ದು ಅಂದ್ರೆ ಅದು ನನ್ಗೊಂದ್ ಸ್ವಲ್ಪ ಎನ್ಕರೇಜ್, ಇನ್ನೊಂದು ಮಾಡುವ, ಹೀಗೆ ಹೋಗಿದ್ದು. ಮತ್ತೀಗ ಸ್ವಲ್ಪ ಒಂದು ವಿಡಿಯೋ 1 ವಾರ ಲೇಟ್ ಆದ್ರೆ ಸರಿ, ಮತ್ತಿಲ್ಲೇ ವಿಡಿಯೋ ಅಂದ್ರೆ ನೆಕ್ಸ್ಟ್ ಯಾವತ್ತು. ನಿಮ್ ಪಾರ್ಟ್ನರ್ ಗಿಚ್ಚಿಗಿಲಿಗಿಲಿಗೆ ಹೋದ್ರು, ನೀವ್ ಯಾಕೆ ಹೋಗಿಲ್ಲ? ನೀವು ಆಡಿಷನ್ಗೆ ಹೋಗಿದ್ರೆ ಹೆಂಗೆ? ಇಲ್ಲ, ನಂಗೆ ಕಾಲ್ ಬಂದಿತ್ತು. ನಾನಂದ್ರೆ ಅಲ್ಲಿ ನಾಗರಾಜ್ ತಕ್ಕಟ್ಟ ನಾಟಕ ಟೀಮಲ್ಲಿ ಇದ್ನ,
ಮತ್ತೆ ನಂಗೆ ಈ ಆಟೋ ಕಮಿಟ್ಮೆಂಟ್ ಎಲ್ಲ ಇದೆ, ಡೈಲಿ ಶಾಲೆ ಮಕ್ಕಳ ಟ್ರಿಪ್ ಅದು ಇದೆಲ್ಲ ಅಂತ ಇದೆ. ಓಕೆ ಓಕೆ. ಮತ್ತೆ ಅಪ್ಪನ ಮತ್ತೆ ಇದೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಸಡನ್ 4.5 ತಿಂಗಳಲ್ಲಿ ಇರ್ಬೇಕಾಗತ್ತೆ, ಆ ಒಂದು ಉದ್ದೇಶ. ಮತ್ತೆ ನೋಡುವ, ಇದೆಲ್ಲ ಒಂದು ಕ್ಲಾಸ್ ಇದ್ದಂಗೆ, ನೆಕ್ಸ್ಟ್ ಹೋಗ್ತೇನೆ. ನೆಕ್ಸ್ಟ್ ಹೋಗ್ತೀರಿ. ಈಗ ಪ್ರೋಗ್ರಾಮ್ ಅಲ್ಲಿ ಕೂಡ ನಿಮ್ಮ ಹೆಸರನ್ನ ಹೇಳ್ತಾರ ಅವರು, ಸೊ ಈ ತರ ನಿಮ್ಮನ್ನ ನೆನ್ಸ್ಕೊಂತಾರ ಅನ್ನೋದು ಒಂದು ಗೊತ್ತಾಯ್ತು ನಮ್ಗೆ. ಕಾರ್ಯಕ್ರಮ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ಹೆಂಗ್ ಅನ್ಸುತ್ತೆ ನಿಮ್ಗೆ, ಯಾವ ತರ ಫೀಲ್ ಆಗುತ್ತೆ ಅವರೆಲ್ಲ ನೆನ್ಸ್ಕೊಳ್ಳುವಾಗ? ಖುಷಿ ಆಗುತ್ತೆ. ನಮ್ಮ ಟೀಮಿನವ್ರು ಯಾರೇ ಹೋದ್ರು ಅದು ನಾನೇ ಹೋದಂಗೆ. ಅಂದ್ರೆ ಅಷ್ಟು ಆತರ ಅಂದ್ರೆ ನಮ್ಮ ಉದ್ದೇಶ ಇಟ್ಕೊಂಡ್ರೆ ನಮ್ಗೆ ಅದು ಖುಷಿಯಾಗಿ ಕಾಣುತ್ತಲ್ಲ. ಹೌದಲ್ಲ, ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡಿದ್ರೆ ನಮ್ಗೆ ಅದು ಪ್ಲಸ್ ಅಲ್ಲ. ದೀಕ್ಷಾ ಅವ್ರು ಫೋನ್ ಮಾಡ್ತಾರಾ? ಫೋನ್ ಮಾಡ್ತಾರೆ. ಮೊನ್ನೆ ಅವ್ರು ಮನೆ ಒಕ್ಕಲು ಸಹ ಆಗಿದೆ. ಓಕೆ. ಮನೆ ಒಕ್ಕಲ್ ದಿನನೂ ಅವರಿಲ್ಲ, ಅಂದ್ರೆ ಅವರಿಗೆ ಶೂಟಿಂಗ್ ಇರುತ್ತೆ. ಓಕೆ. ಅವ್ರೇನೋ ಕೆಲಸ ಬಿಟ್ಟು ಹೋದ್ರು ಅನ್ನೋದೊಂದು ನ್ಯೂಸ್ ಆಗಿತ್ತು, ಹೌದಾ ಅದು? ಹೌದು, ಕೆಲಸ ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ರು ಅವರು? ಅದು ಯಾವುದು ಬ್ರಹ್ಮಾವರದಲ್ಲಿ ಒಂದು ಇದು ಸ್ಕೂಲಲ್ಲಿ ಟೀಚರ್ ಆಗಿದ್ರು. ಓಕೆ. ಅಂದ್ರೆ ಅದ್ರ ಕಲೆ ಮೇಲೆ ಇರೋ ಅಭಿಮಾನ, ಅದನ್ನ ಯಾರು ಥಿಂಕ್ ಮಾಡಲ್ಲ. ಅವ್ರು ಏನೋ ಮಾಡ್ತಿದ್ದಾರೆ, ಅವ್ರ ಮನ್ಸಲ್ಲಿ ಏನೋ ಒಂದು ಉದ್ದೇಶ ಇದೆ, ಅದನ್ನ ಯಾರು ಥಿಂಕ್ ಮಾಡಲ್ಲ. ಕಮೆಂಟ್ ಮಾಡೋರು ಹೇಳ್ತಾನೆ ಇರ್ತಾರೆ, ಅದು ಅವ್ರು ನಮ್ಮನ್ನ ನಾವು ಅದನ್ನ ಸರಿಪಡಿಸ್ಕೊಳ್ಳೋಕೆ ಹೇಳ್ತಾನೆ ತಕೊಂಡ್ರೆ ಸರಿಯಲ್ಲ. ಹೌದು ಹೌದು, ನಿಜ. ಅತಿಗಮ್ಮ, ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಅನ್ಸುತ್ತಾ? ಓಕೆ. ನಮ್ಮ ವಿಡಿಯೋ ಎಲ್ಲ ಮಾಡಿ ನಾನು ತೋರ್ಸೋದೇ ಇವರಿಗೆ ಅಂದ್ರೆ ವಿಡಿಯೋ ಮಾಡಿದಾಗ ಫಸ್ಟ್ ನಂಗೆ ಬಂದು ತೋರಿಸುದು. ಹೌದಾ? ಒಳ್ಳೆ ಆಯ್ತಾ ಅಂದ್ರೆ ಅವ್ರ ಆಡಿಯನ್ಸ್ ಇದ್ದಂಗೆ. ಓಕೆ, ಆಡಿಯನ್ಸ್ ಇದ್ದಂಗೆ. ಈಗ ತುಂಬಾ ಖುಷಿ ಅಂದ್ರೆ ನಾವು ಸಣ್ಣದೆಲ್ಲ ಎಡಿಟ್ ಮಾಡುವಾಗ ಈಗ ನೋಡ್ರೆ ನಾವು ನಮ್ಗದನ್ನು ನೋಡಿ 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 ಹೌದು, ಏನು ಅನ್ಸಲ್ಲ. ಇನ್ನೊಬ್ರು ನೋಡಿ ಅದನ್ನ ಹೇಳಿದಾಗ ಓಕೆ ಇದ್ರಲ್ಲಿ ಏನೋ ಇದೆ, ಓಕೆ ಕರೆಕ್ಟ್ ಆಗಿದೀವಿ ನಾವು ಮಾಡಿದ್ದು ಅಂತ ಕೇಳ್ತಾ, ಸರಿ ಆಯ್ತಾ, ಇದು ಒಳ್ಳೆ ಆಯ್ತಾ. ಎಸ್ ಎಸ್. ಮಕ್ಕಳು ನೋಡ್ತಿರ್ತಾರೆ, ಮಕ್ಕಳು. ನಾನು ಇಲ್ಲಿ ಮಕ್ಕಳನ್ನ ಇಬ್ರು ಮಕ್ಕಳನ್ನು ಲಾಸ್ಟ್ ಟೈಮ್ ತುಂಬಾ ಮಳೆ ಬಂದು 2-3 ದಿನ ಶಾಲೆ ರಜೆ ಆಯ್ತಲ್ಲ, ಹೌದು, ಆ ಟೈಮಲ್ಲಿ ಇಲ್ಲ ಒಂದು ಸಣ್ಣ ವಿಡಿಯೋ ಮಾಡಿ, ಅಂದ್ರೆ ಜಸ್ಟ್ ಒಂದು ತಮಾಷೆಗೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ಇನ್ನು ಹೀಗೆ ಮಳೆ ಬಂದ್ರೆ ನಾಳೆಗೂ ರಜೆ ಕಾಂತಂತ ಅದನ್ನ ನೋಡಿದ್ದೆ ನಾನು. ಅದಕ್ಕೆ ಮಕ್ಕಳು ವೈರಲ್ ಆಗಿತ್ತು. ಮಕ್ಕಳು ಸಕ್ರಿ ತಕಣಿ ಅಂದ್ರೆ ಮಕ್ಕಳು ಫೀಲಿಂಗ್ಸ್ ಅರ್ಥ ಮಾಡ್ತಾರೆ. ಮತ್ತೆ ಲಾಕ್ಡೌನ್ ಟೈಮಲ್ಲೂ ಹಾಗೆ ಅದೇ ಮಕ್ಕಳು ಬಂದು ಹೇಳೋದು, ಇದು ಈ ಬಾರ್ ಲಾಕ್ಡೌನ್ ಮುಗ್ದ್ರ ಮೇಲೆ ಬಾರ್ ಓಪನ್ ಆಯ್ತು, ಇದು ದೇವಸ್ಥಾನ ಓಪನ್ ಆಯ್ತು, ಈ ಶಾಲೆ ಒಂದೇ ಕಡೆಗೆ ಓಪನ್ ಆಯ್ತು ಅಂತ ಮಕ್ಕಳು ನೋಡುದು. ಈಗ ಅವಾಗ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ, ದೇವಸ್ಥಾನ ಓಪನ್ ಆದ್ರೆ ಹೋಯ್ ಅಡ್ಬೇಡ, ಬಾರ್ ಓಪನ್ ಆದ್ರೆ ಮುಚ್ಚ ಕೊಡಿ, ಶಾಲೆ ಸುದ್ದಿ ನಿಂಬೇಡ ಅಂದ್ರೆ ನನ್ನ ಒಟ್ಟಿಸ್ಕೊಂಡು ಓಡುದು, ಅದೊಂದು ಮನೆಯಲ್ಲೇ ಇರೋಕಾಗುತ್ತೆ. ಅಂದ್ರೆ ಮಕ್ಕಳ ಒಂದು ಮನಸ್ಥಿತಿ ಅದನ್ನು ಅದ್ರ ಮೇಲೆ ಒಂದು ಫೋಕಸ್ ಮಾಡಿದೆ. ಅದು ಹೋದಲ್ ಪೂರ ಶಾಲೆ ಸುದ್ದಿ ನಿಂಬೇಡ, ಶಾಲೆ ಸುದ್ದಿ ಅಂದ್ರೆ ಮೊಬೈಲ್ ಅಲ್ಲೇ ಮಾಡೋದು ಸರ್. ಈಗ ಆ ಕಡೆ ಇಟ್ಕೊಳ್ಳೋದು, ನಾನೇ ಸಜೆಷನ್ ಇಟ್ಕೊಳ್ಳೋದು. ಈಗ ಆ ತರ ಅಲ್ಲ, ಅಂದ್ರೆ ಅದನ್ನ ಮಾಡ್ಲೇಬೇಕು. ಯಾವುದೇ ಕೆಲಸ ಶ್ರದ್ಧೆಯಿಂದ ಮಾಡ್ರೆ ನಮ್ಗೆ ಸಕ್ಸಸ್ ಸಿಕ್ಕುತ್ತೆ. ನೋಡಿ ವೀಕ್ಷಕರ, ಇವ್ರ ಮನೇಲಿ ಒಂದು ಬೆಕ್ಕಿದೆ ನೋಡಿ. ಸೊ ಈ ಬೆಕ್ಕಿದ ಒಂದು ಸ್ಪೆಷಲ್ ಇದೆ ಅಲ್ಲಿ ನೋಡಿ, ಕೈ ನೆಕ್ತಾ ಇದೆ ನೋಡಿ. ಯಾವ ಬೆಕ್ಕಾದ್ರೂ ಕೈಯನ್ನ ಈ ತರ ನೆಕ್ತಾವ? ನಕ್ಕಲ್ಲ ನೋಡಿ, ಅಲ್ಲಿ ನೋಡಿ. ವಾವ್, ಹೆಂಗೆ ಸರ್ ಈ ಬೆಕ್ಕಿನ ಸ್ಪೆಷಲ್ ಹೇಳಿ, ಏನೆಲ್ಲ ಮಾಡುತ್ತಿದ್ದು? ಮನುಷ್ಯರ ತರ ಅಂದ್ರೆ ಒಂದ್ ಕೇಳುದು, ಮೀನ್ ಬೇಕಾದ್ರೆ ಈಗ ಒಂದ್ ಚೋಟಲ್ ಕರೆಯುದು, ನಾವ್ ಅದ್ರ ಕಡೆ ಗಮನ ಕೊಡ್ಲಿ ಹಿಂಗ್ ಕರುದು, ನಂಗಂಚು ಬೆಚ್ ಮಾರ ಅಂದ್ರೆ. ಓಕೆ, ಬೇಕಾತರ ಮಾಡೋದಿಲ್ಲ. ನಾನ್ ದಿನ ಬೆಳಿಗ್ಗೆ ಬಂದು ಕೂಡ್ಲೆ ಸುಮಾರು ಹೊತ್ತು ತಿಂಡಿ ಹಾಕೋ ತನಕ ಕಾಲ್ ನೆಕ್ಕತಿರುತ್ತೆ. ಹೌದಾ? ನಾನ್ ದೂರ ಹೋಗ ಮತ್ತೆ ಬರುದು ಕಾಲ್ ನೆಕ್ಕೋದು, ಇಲ್ಲ ಕೊಡು ಅಂತ. ಎಲ್ಲರೂ ಆಗ್ಬೇಕೀಗ, ಎಲ್ಲ ಜನ ಇರ್ಬೇಕು, ಜನ ಇರ್ಬೇಕು. ನಾವು ಕೂತ್ರೆ ನಮ್ ತೊಡೆ ಬಂದು ಕೂತ್ಕೊಳ್ಳುದು, ಮಲ್ಕೊಳಿಕ್ಕೆಲ್ಲ ಹಾಸಿಗೆ ಎಲ್ಲ ಆಗ್ಬೇಕು. ಹೌದಾ? ಊರ್ ಕಡೆ ಇರಬೇಕು, ತುಂಬಾ ಅಪ್ಡೇಟ್ ಆಗಿ ಇದೆ ಸಾಕ್ಷಿ ನೋಡಿ. ಮತ್ತೆ ಏನ್ ಹಾಲಿಟ್ರು ಎದ್ರು ಎಂತದ ಇಟ್ರು ತಿನ್ನುದಿಲ್ಲ, ಕೊಡು ಅಂತ ಕೇಳುದು, ಹಾಕೋ ತನಕ ಇಟ್ಕೊಂಡಿರುತ್ತೆ. ಇದಕ್ಕೀಗ ಒಂದ್ ಸಮಸ್ಯೆ ಐತಿ, ಮೊಬೈಲ್ ಎಲ್ಲ ಯೂಸ್ ಮಾಡೋದಿದ್ರೆ ಟಚ್ ಸ್ಕ್ರೀನ್ ಹಾಕಿದ್ವಿ, ನೆಕ್ಸ್ಟ್ ಸ್ಕ್ರೀನ್ ನೆಕ್ಕು ಸ್ಕ್ರೀನ್ ಹೌದು, ಟಚ್ ಸ್ಕ್ರೀನ್ ಆತಿಲ್ಲ. ಒಂದು ವಿಡಿಯೋದಲ್ಲಿ ಇತ್ತದು, ಪತ್ರಡೆ ಮಾಡೋದೊಂದು ವಿಡಿಯೋ ಮಾಡಿದೆ ಗೊತ್ತಾ? ಅದು ತಿಂತ ಕೂತ್ಕೊಂಡಿದ್ದ. ಅಂದ್ರೆ ನಾನ್ ಹೆಂಗ್ ಗೊತ್ತಾ, ಅಲ್ಲ ಪಟ್ಟ ತೆಗ್ದ್ಬಿಡುದಲ್ಲ, ಅಂದ್ರೆ ಪ್ರಿಪೇರ್ ಅಂತ ಇರುದಿಲ್ಲ. ನನ್ನ ಹಂಗಪ್ಪದಿಗೆ ಇದು ಸೈಡ್ ಎಲ್ಲ ಬಂದಿರುತ್ತೆ ಸಜೆಷನ್, ನಾನು ಅದನ್ನ ಕೌಂಟ್ ಮಾಡಿರುದಿಲ್ಲ. ಬಡತನ ಮ್ಯಾಟರ್ ಆಗಲ್ಲ, ಅಥವಾ ನಾವು ಹಳ್ಳಿಲಿ ಇದೀವಿ ಅನ್ನೋದು ಮ್ಯಾಟರ್ ಆಗಲ್ಲ, ಅಥವಾ ನಾವು ಏನೋ ಒಂದು ಕೆಲಸ ಮಾಡ್ತಿದೀವಿ ನಮ್ಗೆಲ್ಲ ಸೂಟೇಬಲ್ ಆಗಲ್ವೇನೋ ಅನ್ನೋದು ಕೂಡ ಮ್ಯಾಟರ್ ಆಗಲ್ಲ.
ಕಲೆಯ ಬಗ್ಗೆ ಒಂದು ಆಸಕ್ತಿ ಇದ್ರೆ ಇವತ್ತು ಎಲ್ಲೇ ಇದ್ರೂ ಕೂಡ ಆತ ಏನೋ ಒಂದು ಮಾಡಿ ಹೆಸರನ್ನ ಮಾಡ್ಕೋಬಹುದು, ಹೆಸರನ್ನ ಪಡ್ಕೋಬಹುದು ಅನ್ನೋದಕ್ಕೆ ಪ್ರಸಾದ್ ಅವರೇ ಸಾಕ್ಷಿ ಅಂತ ನನ್ಗನ್ಸುತ್ತೆ. ಸ್ಪೆಷಲಿ ನನಗೆ ತುಂಬಾ ಪರ್ಸನಲ್ ಆಗಿ ಅವರ ವಿಡಿಯೋಸ್ಗಳು ತುಂಬಾ ಇಷ್ಟ, ಹಂಗಾಗಿ ಅವ್ರನ್ನ ಹುಡ್ಕೊಂಡು ಇವತ್ತು ಬಂದಿರುವಂಥದ್ದು. ನಾನು ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಅವ್ರಿಗೆ ಫ್ಯಾನು. ಸೊ ಎಲ್ಲ ಕಡೆನೂ ಅವ್ರ ವಿಡಿಯೋಸ್ಗಳು ಬಂದರೆ ಯಾವುದನ್ನೂ ಕೂಡ ನಾನು ಸ್ಕಿಪ್ ಮಾಡೋದಿಲ್ಲ, ನೋಡ್ತೀನಿ ನಿಮ್ಮ ವಿಡಿಯೋಸು. ಸೊ ಹಾಗಾಗಿ ಇವತ್ತು ನಿಮ್ಮ ಮನೆಗೆ ನಾವಿಲ್ಲಿಗೆ ಬಂದಿರುವಂಥದ್ದು. ಸೊ ಇವರ ಮನೆಯನ್ನು ತೋರಿಸಿದ್ದೀವಿ. ಸೊ ಸಿಟಿಲಿರೋರಿಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಇದು ಪಕಾಸಿ ಮಾಡಂತ ಕರಿತೀವಲ್ಲ, ಹಂಚಿನ ಮಾಡಿದು, ಮಂಗಳೂರು ಹಂಚಿದು. ಸೊ ಪಕಾಸಿ ರೀಪು ಹಾಕಿ ಮಾಡನ್ನು ಮಾಡ್ತೀವಿ. ಇದು ಯಾವಾಗಲೂ ಕೂಲ್ ಆಗಿರುತ್ತೆ, ತಣ್ಣಗಿರುತ್ತೆ. ನೆಲ ಬಂದ್ಬಿಟ್ಟು ಕಾವಿ ನೆಲ ಇರುತ್ತೆ, ಇದು ಕೂಡ ತಣ್ಣಗಾಗಿರುತ್ತೆ ಯಾವಾಗಲೂ. ನಾವೆಲ್ಲ ಚಾಪೆ ತೆಗೆದ್ಬಿಟ್ಟು ನೆಲದಲ್ಲೇ ಉದ್ದಕ್ಕೆ ಮಲ್ಕೊತಿದ್ವಿ ಶಾಲೆಗೆ ಹೋಗೋ ಟೈಮಲ್ಲಿ. ಸೊ ಅದು ಒಂಥರ ಖುಷಿಯಾದಂಥದ್ದು. ಸೊ ಕಲಾವಿದರಿಗೆ ನಿಮ್ಮ ಸಪೋರ್ಟ್ ಇರಲಿ. ಅದರಲ್ಲೂ ಪ್ರಸಾದ್ ಅವ್ರನ್ನ ಯಾಕೆ ತೋರಿಸಿದ್ದೀನಿ ಅಂತ ಹೇಳಿದ್ರೆ, ಪ್ರಸಾದ್ ಅವರಿಗೆ ಮುಂದೆ ಒಳ್ಳೇದಾಗಲಿ ಮತ್ತು ಅವರಿಗೆ ಒಂದು ಒಳ್ಳೆ ಸಪೋರ್ಟ್ ನಮ್ಮ ಕಡೆಯಿಂದ ಸಿಗಲಿ ಅನ್ನೋದಷ್ಟೇ ನಮ್ಮ ಒಂದು ಮನೋಭಿಲಾಷೆ. ಸೊ ಇವತ್ತು ನಾವು ಇಲ್ಲಿಗೆ ಬಂದಾಗ ನಮ್ಗೆ ಅವ್ರ ಮನೆಯನ್ನು ತೋರಿಸಿದ್ರು. ಇನ್ನೂ ಒಂದು ಸಾಕಷ್ಟು ಮಾತಾಡೋದಿದೆ, ಅದನ್ನು ನಾಳೆ ಎಪಿಸೋಡ್ನಲ್ಲಿ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ನಿಮ್ಮ ಇಡೀ ಫ್ಯಾಮಿಲಿಗೆ, ನಿಮಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ಕರಾವಳಿಗೆ ಇವತ್ತು ಬಂದಿರುವಂಥದ್ದು ಪ್ರಸಾದ್ ಅವರನ್ನ ಪರಿಚಯ ಮಾಡೋದಕ್ಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಅವರ ಕಿರು ಪರಿಚಯ ಆಗಿರ್ಬೋದು ಅಂತ ಅನ್ಕೊಂತೀನಿ. ನಾಳೆ ಎಪಿಸೋಡ್ನಲ್ಲಿ ನಿಮಗೆ ಈ ವಿಡಿಯೋಸ್ ಮಾಡೋದಕ್ಕೆ ಎಷ್ಟು ಸ್ಟ್ರಗಲ್ ಆಗುತ್ತೆ, ಕೆಲವ್ರಿಗೆ ಇರುತ್ತೆ, ವಿಡಿಯೋಸ್ ಮಾಡಿ ಅದು ವೈರಲ್ ಆದ ತಕ್ಷಣ ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಡ್ತಾರೇನೋ ಅಂತೆಲ್ಲ ಒಂದು ಮನೋಭಿಲಾಷೆ ಇರುತ್ತೆ. ಸೊ ಅದು ಹಾಗಾಗಿರೋದಿಲ್ಲ. ಸೊ ಅವ್ರು ಎಷ್ಟು ದುಡ್ಡು ಮಾಡ್ತಾರೆ, ಅವರಿಗೆ ಹೆಂಗಿರುತ್ತೆ ಅವ್ರ ಬದುಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾಳೆ ಎಪಿಸೋಡ್ನಲ್ಲಿ ಕೊಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.